ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯ ಬಂದ್ರಿ ಎಲ್ಲರೂ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಎಲ್ಲರೂ ಅನ್ರಿ. ಜಂಗಮ ರೂಪನೆ ಬಸವಣ್ಣ ಜಗತೋದ್ಧಾರಕ ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗದೋದ್ಧಾರಕ ಬಸವಣ್ಣ ಜಯ ಗುರು ಬಸವಣ್ಣ. ಸಿರಿಸ್ಯಾಳದ ಪರಮ ಪೂಜ್ಯರು ಪೂಜ್ಯರಿಗೆ ಸನ್ಮಾನಿಸ್ತಾ ಇದ್ದಾರೆ. ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರುತಿ ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರುತಿ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಕಾಯಕ ಯೋಗಿ ಬಸವಣ್ಣ ಕೈಲಾಲ್ಯದಾತನೆ ಬಸವಣ್ಣ ಜಯ ಗುರು ಎಲ್ಲರೂ ಕೈ ಮೇಲೆ ತಂದು ಜೋರಾಗಿ ಚಪ್ಪಾಳೆ ತಟ್ರಿ. ಜಯತು ಜಗದ್ಗುರು ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ ನಿಷ್ಕಲ ಲಿಂಗವೇ ಬಸವಣ್ಣ ನಿರ್ಗುಣ ರೂಪನೆ ಬಸವಣ್ಣ ನಿಷ್ಕಲ ಲಿಂಗನ್ ಬಸವಣ್ಣ ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೆ ಬಸವಣ್ಣ ಅಕಾರ ಮಕಾರ ಮಕರ ಮೂಲದ ಓಂಕಾರ ನೀನೇ ಬಸವಣ್ಣ ಜಯ ಗುರು ಅಂದ್ರೆ ಎಲ್ಲರೂ ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ. ಅಣುವಿನೊಳಗೆ ನೀ ಅಣುವಣ್ಣ ಮಹದೊಳಗೆ ನೀ ಮಹವಣ್ಣ ಅಣುವಿನೊಳಗೆ ನೀ ಅಣುವಣ್ಣ ಮಹದೊಳಗೆ ನೀ ಮಹವಣ್ಣ ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೈ ಬಸವಣ್ಣ ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೈ ಬಸವಣ್ಣ ಸಾಂಬ ಸದಾ ಶಿವ ಸಾಂಬ ಕೈ ಮೇಲೆ ಎತ್ರಿ. ಸಾಂಬ ಸದಾ ಶಿವ ಸಾಂಬ ಶಿವ. ಹಿಂದಿನವರು ಗಣಮಕ್ಕಳೆಲ್ಲ ಅನ್ರಿ ಶಿವ ಜೋರಾಗಿ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಕೈ ಮೇಲೆತ್ತಿ. ಬಸವ ಶಿವನೇ ಬಸವ ರಾಜೇಂದ್ರನೇ ಸಾಂಬ ಶಿವ ಬಸವ ರಾಜೇಂದ್ರನೇ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಸಾಂಬ ಸದಾ ಶಿವ ಸಾಂಬ ಶಿವ ಹೌದ್ರಿ ಅಲ್ರಿ ಶಿವ ಇವತ್ತೊಂದೇ ಸಾಂಬ ದಿವಸ. ಸದಾ ಸಾಂಬ
ಸಾಂಬ ಸದಾ ಶಿವ ಸಾಂಬ ಶಿವ ಶಿವನೇ ಎತ್ತರಮ್ಮ, ಕೈ ಮೇಲೆ ಎತ್ತರಮ್ಮ, ಬಸವ ಚಪ್ಪಾಳೆ ತಟ್ಟಿ. ಶಿವನೇ ಎಂದು ಕೂತ್ಕೊಂಡು ಗಂಡು ಮಕ್ಕಳು ಎತ್ರೆ. ಬಸವ ಶಿವನೇ ಬಸವ ರಾಜೇಂದ್ರನೇ ಸಾಂಬ ಶಿವ ಬಸವ ರಾಜೇಂದ್ರನೇ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಜೋರಾಗಿ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಸಾಂ ಬಸವ ಶಿವ ಸಾಂ ಶಿವ ಬಸವ ಶಿವ ಬಸವ ಬಸವ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತನೆನಿಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನತಿ ಭಕ್ತಿ ಭಿಕ್ಷಯ ನೀಡಿಸಲಹೆನ್ನನು. ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಎಲ್ಲ ಪ್ರಮಥರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ ಮಹಾನ್ ತಪಸ್ವಿಗಳು ಈ ಭಾಗದಲ್ಲಿ ಕಾಮಧೇನು ಕಲ್ಪವೃಕ್ಷವಾಗಿ ಚಿಂತಿಸಿದವರ ಚಿಂತಾಮಣಿಯಾಗಿ ತವನಿಧಿಯಾಗಿ ಬೇಡಿದವರ ಇಷ್ಟಾರ್ಥಗಳನ್ನೆಲ್ಲ ಪೂರೈಸಿರತಕ್ಕಂಥ ಮಹಾನ್ ಶಿವಯೋಗಿ ಗುಡ್ಡದ ಬಸವರಾಜೇಂದ್ರ ಅಪ್ಪಗಳವರನ್ನೂ ಸ್ಮರಿಸಿ ಅವರ ಸ್ವರೂಪವೇ ತಾವಾಗಿ ಲಿಂಗಪೂಜಾ ನಿಷ್ಠರಾಗಿ ತಪೋಧನರಾಗಿ ಅನುಷ್ಠಾನ ಮೂರ್ತಿಗಳಾಗಿ ಅವರಷ್ಟೇ ಸಮರ್ಥರಾಗಿ ನೊಂದವರ ಬೆಂದವರ ಬಳಲಿ ಬಂದವರ ನೋವುಗಳನ್ನು ಪರಿಹರಿಸಿ ಅವರ ಸಂತೋಷದಲ್ಲಿಯೇ ತಮ್ಮ ಸಂತೋಷವನ್ನು ಕಂಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಸ್ವರೂಪ ಶಿವಬಸವರಾಜೇಂದ್ರ ಅಪ್ಪಗಳವರ ಶ್ರೀಚರಣಗಳಲ್ಲಿ ನತಮಸ್ತಕನಾಗಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಾ ಇರತಕ್ಕಂಥವರು ಸಿಂದಗಿ ಸಾರಂಗ ಮಠದ ಪರಮ ಪೂಜ್ಯರು. ನಮ್ಮ ಈ ವಿಜಯಪುರ ಜಿಲ್ಲೆಯಲ್ಲಿಯೇ ಒಬ್ಬ ಶ್ರೇಷ್ಠ ಶಿವಯೋಗಿ, ಒಬ್ಬ ಶ್ರೇಷ್ಠ ಶಿವಾಚಾರ್ಯರಾಗಿ ಯಾವಾಗಲೂ ಕೂಡ ಜನಸೇವೆಯೇ ವಿದ್ಯಾದಾನವೇ ತಮ್ಮ ಕಾಯಕವೆಂದು
ಅರಿತು ತ್ರಿವಿಧ ದಾಸೋಹ ಮೂರ್ತಿಗಳಾಗಿ ಕಂಗೊಳಿಸ್ತಾ ಇರತಕ್ಕಂಥ ಪೂಜ್ಯರು, ನಮ್ಮಂಥ ಸ್ವಾಮಿಗಳಿಗೆ ಆದರ್ಶರಾಗಿ ಆಶೀರ್ವಾದವನ್ನು ಮಾಡ್ತಾ ಇರತಕ್ಕಂಥ ಪರಮ ಪೂಜ್ಯರು, ಗುರುವರ್ಗದ ಮಠಾಧೀಶರಿಗೂ ವಿರಕ್ತ ವರ್ಗದ ಮಠಾಧೀಶರಿಗೂ ಕೂಡ ಅವರೊಂದು ಮಾಡೆಲ್ ಅನ್ಬಹುದು. ಅಂತಹ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಪ್ರಭುಸಾರಂಗದೇವ ಶಿವಾಚಾರ್ಯ ಅಪ್ಪಗಳವರ ಶ್ರೀಪಾದಗಳಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ಕರಜಗಿ ವಿರಕ್ತ ಮಠದ ಶಿವಾನಂದ ಮಹಾಸ್ವಾಮಿಗಳು. ಕರಜಗಿ ಅಂದ್ರೆ ಗೊತ್ತಾಗ್ತದಲ್ರಿವಾ? ಮಹಾರಾಷ್ಟ್ರದಲ್ಲಿ ಇರತಕ್ಕಂಥ ಕರಜಗಿಗೂ ಇಂಡಿ ತಾಲೂಕಿನಲ್ಲಿ ಇರತಕ್ಕಂಥ ಖೇಡಗಿಗೂ ಕೂಡ ಒಂದು ಅವಿನಾಭಾವ ಸಂಬಂಧ. ಇವೆರಡೂ ಮಠಗಳು ಒಂದೇ ನಾಣ್ಯದ ಎರಡು ಮುಖ. ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಸ್ಥಾಪಿಸಿರ್ತಕ್ಕಂಥ ಈ ಮಠ ಮತ್ತು ಇನ್ನೊಂದು ಮಠಕ್ಕೂ ಒಡೆಯರೂ ಕೂಡ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು, ಅದು ಕರಜಗಿಯ ವಿರಕ್ತ ಮಠ. ನಾವು ಬಹಳ ಬಾಲ್ಯದಿಂದಲೂ ಕೂಡ ಪರಮ ಪೂಜ್ಯರನ್ನು ನಾವು ನೋಡ್ಕೊಂತ ಬಂದಿದ್ದೇವೆ. ಲಿಂಗ ಪೂಜಾ ನಿಷ್ಠರು, ಒಳ್ಳೆ ಕಾಯಕ ಯೋಗಿಗಳು, ಭಕ್ತ ಪ್ರೇಮಿಗಳು. ಕರಜಗಿಯಿಂದ ಶಿವಾನಂದ ಸ್ವಾಮಿಗಳು ಬಂದಾರೆ ಅಂತಂದ್ರೆ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಎಲ್ಲ ತಪಸ್ಸೇ ಕರ್ಕೊಂಡು ಬಂದು ನಮ್ಮೆಲ್ಲರಿಗೂ ಕೂಡ ಅವರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅಂತಹ ಪರಮ ಪೂಜ್ಯರ ಶ್ರೀಪಾದಗಳಲ್ಲೂ ಅನಂತ ಪ್ರಣಾಮಗಳು. ಈ ವೇದಿಕೆಯ ಮೇಲೆ ಇನ್ನೋರ್ವ ಯುವ ಯತಿಗಳು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಮುಂಡರಗಿಯ ಕಿರಿಯ ಜಗದ್ಗುರುಗಳು ನೋಡ್ರಿ, ಜಗದ್ಗುರುಗಳವರು, ದೊಡ್ಡ ಸಂಸ್ಥಾನ, ನೂರಾರು ಶಾಲೆ ಕಾಲೇಜುಗಳು, ಮೆಡಿಕಲ್ ಕಾಲೇಜು ಸಹಿತ ಹೊಂದಿರತಕ್ಕಂಥ ಪೂಜ್ಯರವರು. ಆದ್ರೆ ಹೆಂಗ ಇರ್ತಾರ ಅಂತಂದ್ರ ಇದ್ದು ಇರ್ಲಾರ್ದಂಗ ಇರ್ತಾರ. ಅಷ್ಟೊಂದು ಸಾದಾ ಸೀದಾ ಜೀವನ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ. ಎಲ್ಲದಾರ್ರಿ ಅಪ್ಪಾರ? ನೋಡ್ರಿ ಅಲ್ಲಿ ಹಿಂದೆ ಹೋಗಿ ಕುಂತಾರ ನೋಡ್ರಿ. ಅಪ್ಪಾರ ನೀವು ಹೇಳ್ರಿ, ಸ್ವಲ್ಪ ನಮ್ಮ ಜನ ದರ್ಶನ ಮಾಡ್ಕೊಳ್ತದ. ಯಾಕಂತಂದ್ರೆ ಅಂಥ ಶಿವಯೋಗಿಗಳು ಬಹಳ ಅಪರೂಪ. ಇದ್ದು ಇರ್ಲಾರ್ದಂಗೆ ಇರ್ತಕ್ಕಂಥ ಪರಮ ಪೂಜ್ಯರು ಇವತ್ತು ದಯಮಾಡಿಸಿ ನಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಪೂಜ್ಯರನ್ನ ನಾವು ಗೌರವಿಸೋಣ, ಅಭಿವಂದಿಸೋಣ. ಯಾಕಂತಂದ್ರೆ ನಿತ್ಯವೂ ಕೂಡ ಪುರಾಣ ಬಿಡ್ತಕ್ಕಂಥ ವೇಳೆಯೊಳಗೆ ಇವತ್ತು ಶುರುವಾಗ್ಯದ, ಹೌದಲ್ರಿವಾ? ಹೀಗಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರು ಅಂತಂದ್ರೆ ನಮ್ಗೆಲ್ಲರಿಗೂ ಕೂಡ ಆದರ್ಶ. ಅವರ ಪಾದದಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ಬಾಲಕ ನಾನು. ಹೀಗಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಶಾಸಕರು ಆಗಿರ್ತಕ್ಕಂಥವರು, ಶ್ರೀಮಠದ ಮೇಲೆ ಅನನ್ಯವಾಗಿರ್ತಕ್ಕಂಥ ಭಕ್ತಿಯನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ವಿ ಪಾಟೀಲರೇ, ಇವತ್ತು ವಿಶೇಷವಾಗಿ ಶಿವಬಸವ ಕಾರುಣ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ನಮ್ಮ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಕರುಣೆಯ ಕಂದರು ಆಗಿರತಕ್ಕಂಥ ಎಚ್ ಸಿ ಗಿರೀಶ್ ಕುಮಾರ್ ತರೀಕೆರೆಯವರೇ, ಎಲ್ಲ ಮುಖ್ಯ ಅತಿಥಿಗಳೇ, ಸಂಗೀತ ಬಳಗವೇ, ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಿತ್ಯವೂ ಕೂಡ ಬಸವಣ್ಣನವರ ಪುರಾಣವನ್ನು ಕೇಳ್ತಾ ಇರತಕ್ಕಂಥ ಎಲ್ಲ ಶರಣರು ಮತ್ತು ತಾಯಂದಿರು, ಸುತ್ತಮುತ್ತ ಗ್ರಾಮಗಳಿಂದ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ತಾವು ಬಂದೇ ಬರ್ತೀರಿ. ಆದರೆ ನೋಡಿ,
ದೂರ ದೂರದಿಂದಲೂ ಕೂಡ ಪ್ರತಿ ದಿವಸವೂ ಕೂಡ ಬಂದು ಬಸವ ಪುರಾಣವನ್ನು ಕೇಳಿ ಹೋಗ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಧಾರವಾಡದ ಹತ್ತಿರ ಇರತಕ್ಕಂಥ ಗುಡಿಸಾಗರದ ಸದ್ಭಕ್ತರು ಶಾಸ್ತ್ರಿಗಳು ಪುರಾಣವನ್ನು ಕೇಳಲಿಕ್ಕೆ ಬಂದಿದ್ದಾರೆ. ಅಷ್ಟೇ ಅಲ್ಲದೇನೆ ಬಳ್ಳಾರಿಯಿಂದಲೂ ಕೂಡ ಬಂದಿದ್ದಾರೆ, ಬೀದರ್ದಿಂದಲೂ ಕೂಡ ಬಂದಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಮತ್ತು ಅಂತರ್ಜಾಲದಲ್ಲಿ ಬಸವ ಪುರಾಣವನ್ನು ಕೇಳ್ತಾ ಇರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಶರಣರ ನೆನೆದರ ಸರಗೀಯ ಇಟ್ಟಂಗ ಹವಳ ಮಲ್ಲಿಗೆ ಮುಡಿದಂಗ, ಹವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ ಶರಣರ ನೆನೆಯೋ ಎಲೆ ಮನವೇ. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯೂತಿ, ಕಲ್ಯಾಣದಲ್ಲಿ ಬಸವಣ್ಣ, ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗೇಕೆ ಕೈಯ ಮುಗಿಯೂತಿ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗ, ಸ್ವಲ್ಲೆತ್ತಿ ಜಗವ ಹಾಡುವದ. ಬಸವಣ್ಣ ಈ ಪ್ರಪಂಚಕ್ಕೆ ಕಾಯಕವನ್ನು ಕಲಿಸಿದಾತ ಬಸವಣ್ಣ, ದಾಸೋಹವನ್ನು ಕಲಿಸಿದಾತ ಬಸವಣ್ಣ, ಸಮಾನತೆಯ ತತ್ವವನ್ನು ಸಾರಿದಾತ ಬಸವಣ್ಣ. ಹೀಗಾಗಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಆನಂದದಿಂದ ಬದುಕ್ತಾ ಇರತಕ್ಕಂಥ ಭೂಮಿ ಮ್ಯಾಲಿನ ಕೈಲಾಸ ಅದು ಬಸವಣ್ಣನ ಕಲ್ಯಾಣ. ಅಲ್ಲಿ ಒಂದು ಗುಡಿಸಲ, ಆ ಗುಡಿಸಲಲ್ಲಿ ಒಬ್ಬ ತಾಯಿ ಈ ರೀತಿಯಾಗಿ ಆನಂದದಿಂದ ಹಾಡ್ತಾ 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 ಕಾಯಕವನ್ನು ಮಾಡ್ತಾ ಇದ್ದಾಳೆ. ಈಕೆಯ ಹಾಡನ್ನ ಕೇಳ್ತಾ ಇರತಕ್ಕಂಥ ಅಲ್ಲಿಯ ಜನ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಶರಣ ಸಂಕುಲಕ್ಕೆ ಬಾಗ್ತಾರೆ. ಯಾರು ಭವಿಗಳೋ, ಯಾರು ನಾಸ್ತಿಕರೋ, ಇಂಥ ಶರಣರ ಮನೆಯ ಮುಂದೆ ಹಾದು ಹೋಗುವ ಯೋಗ್ಯತೆ ನಮಗಿಲ್ಲ ಅಂತ ತಿಳ್ಕೊಂಡು ದೂರ ದೂರದಿಂದ ಹಾದು ಹೋಗಬೇಕು. ಅಂಥ ಪವಿತ್ರರಾಗಿರ್ತಕ್ಕಂಥ ಶರಣರು ಕಲ್ಯಾಣದಲ್ಲಿ. ಬಸವ 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 ಅಂತ ಭಕ್ತಿಯಿಂದ ಹಾಡ್ತಾ ಕಾಯಕವನ್ನ ಮಾಡ್ತಾ ಇರತಕ್ಕಂಥ ಆ ತಾಯಿ ಬೇರೆ ಯಾರೂ ಅಲ್ಲ, ಕಲ್ಯಾಣಮ್ಮ. ನೋಡಿ ಎಷ್ಟು ಅದ್ಭುತ ಹೆಸರು ಆ ತಾಯಿ ಹೆಸರು, ಕಲ್ಯಾಣಮ್ಮ. ಜಗತ್ತಿನ ಕಲ್ಯಾಣವನ್ನ ಬಯಸ್ತಕ್ಕಂಥವಳು ಕಲ್ಯಾಣಮ್ಮ. ಸಮಗಾರ ಹರಳಯ್ಯನ ಧರ್ಮಪತ್ನಿ. ಅಲ್ಲಿ ಸಮಗಾರ, ಮಾದಾರ, ಚಮ್ಮಾರ, ಹಾಗೆ ಹೀಗೆ ಅಂತ ಯಾವುದೇ ಒಂದು ಭೇದ ಭಾವ ಕಲ್ಯಾಣದೊಳಗ ಉಳಿದಿರಲಿಲ್ಲ. ಯಾಕ? ಬಸವಣ್ಣನ ಸಮಾನತೆಯ ತತ್ವದ ಪ್ರತಿಫಲವಾಗಿ. ಈಕೆಯ ಗಂಡ ಸಮಗಾರ ಹರಳಯ್ಯ. ಕಲ್ಯಾಣದ ಶರಣರಿಗೆ ಪವಿತ್ರವಾಗಿರ್ತಕ್ಕಂಥ ಪಾದರಕ್ಷೆಯನ್ನ ಮಾಡತಕ್ಕಂಥ ಕಾಯಕ ಸಮಗಾರ ಹರಳಯ್ಯ. ಒಂದು ದಿವಸ ತಾನು ಮಾಡಿರ್ತಕ್ಕಂಥ ಪಾದರಕ್ಷೆಯನ್ನ ಆ ಶರಣರಿಗೆ ಕೊಟ್ಟು ಮರಳಿ ತನ್ನ ಮನೆಗೆ ಬರ್ತಾ ಇರತಕ್ಕಂಥ ಸಂದರ್ಭ, ಎದುರುಗಡೆ ಯಾರು ಬರ್ತಾ ಇದ್ದಾರೆ ಅಂತಂದ್ರೆ ಭಕ್ತಿ ಭಾಂಡಾರಿ ಬಸವಣ್ಣ. ಶುಭ್ರವಾಗಿರ್ತಕ್ಕಂಥ ಕುದುರೆ,
ಆ ಕುದುರೆ ಮೇಲೆ ಕುಳಿತುಕೊಂಡು ಒಂದು ಕೈಯಲ್ಲಿ ಲಗಾಮನ್ನು ಹಿಡಿದು ಹಾದಿಯಲ್ಲಿ ಕಾಣ್ತಾ ಇರತಕ್ಕಂಥ ಆ ಕಲ್ಯಾಣದ ಭಕ್ತರಿಗೆ, ಶರಣರಿಗೆ ಯೋಗಕ್ಷೇಮವನ್ನ ವಿಚಾರಿಸ್ತಾ ಅವರಿಗೆ ಅಭಯ ಹಸ್ತವನ್ನ ನೀಡ್ತಾ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಬರ್ತಾ ಇರತಕ್ಕಂಥ ಸಂದರ್ಭದೊಳಗ ಸಮಗಾರ ಹರಳಯ್ಯನವರು ನೋಡ್ತಾರೆ, ಎದುರುಗಡೆ ಭಕ್ತಿ ಭಾಂಡಾರಿ ಬಸವಣ್ಣನವರು ಬರ್ತಾ ಇದ್ದಾರೆ. ನನ್ನ ಜನ್ಮ ಸಫಲ ಆಯ್ತು ಅಂತ ತಿಳ್ಕೊಂಡು ರಸ್ತೆಯಿಂದ 2 ಹೆಜ್ಜೆ ಹೀಗೆ ಪಕ್ಕಕ್ಕೆ ಸರಿದು 2 ಕೈಗಳನ್ನ ಜೋಡಿಸಿ ಶಿರವನ್ನ ಬಾಗಿಸಿ ಶರಣು ಶರಣಾರ್ಥಿ, ಶರಣು ಏನಂದ್ರು? ಶರಣು ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ. ಏನಂದ್ರು ತಂಗಿ? ಶರಣು ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ. ಇವರನ್ನ ನೋಡಿರ್ತಕ್ಕಂಥ ಬಸವಣ್ಣನವರು ಸಮಗಾರ ಹರಳಯ್ಯನವರನ್ನು ನೋಡಿ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಕರಗಳನ್ನ ಜೋಡಿಸಿ ಶಿರವನ್ನ ಬಾಗಿಸಿ ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರಿಗೆ ಅಂದರು. ನೋಡ್ರಿ ಏನಂದ್ರು? ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರಿಗೆ. ಎದೆಗೆ 1000 ಬಾಣ ನಾಟಿದಷ್ಟು ನೋವಾಯ್ತು. ಯಾರಿಗೆ? ಸಮಗಾರ ಹರಳಯ್ಯನವರಿಗೆ. ಯಾಕ? ಸಮಗಾರ ಹರಳಯ್ಯನವರಂತಾರೆ, ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ ನಾನು ಶರಣು ಅಂತ ಒಂದಾವರ್ತಿ ನಮಸ್ಕಾರ ಮಾಡಿದ್ರೆ ಇಡೀ ಶರಣ ಸಂಕುಲವನ್ನು ಉದ್ಧಾರ ಮಾಡಿರ್ತಕ್ಕಂಥ ಬಸವಣ್ಣ ಏನಂದ ನನಗ? ಶರಣು ಶರಣಾರ್ಥಿ ಅಂತ 2 ನಮಸ್ಕಾರ ಮಾಡ್ದ. ಒಂದು ನಮಸ್ಕಾರ ಬಸವಣ್ಣಂದು ಹೆಚ್ಚಾತು. ಆ ಋಣವನ್ನು ನಾನು ಹೆಂಗ ತೀರಿಸ್ಲಿ ಅಂತ ತಿಳ್ಕೊಂಡು ಪಾಪ ಏನು ಗರಬಡಿದವರಂತೆ ಹಾಗೆ ಆ ರಸ್ತೆಯಲ್ಲಿ ಏನೂ ತೋಚದಂತವನಾಗಿ, ಏನೂ ಕಾಣದಂತವನಾಗಿ ಹಾಗೇ ನಿಂತು ಬಿಟ್ಟ. ಬಸವಣ್ಣವರೇನು ಯಥಾ ರೀತಿಯಾಗಿ ಮುಂದೆ ಹೋದರು. ಮನಸ್ಸಿನೊಳಗೆ ಒಂದೇ ವಿಚಾರ, ಸಮಗಾರ ಹರಳಯ್ಯನವರಿಗೆ ನಾನೆಂಥ ಪಾಪಿ, ನಾನು ಬಸವಣ್ಣನವರು ಶರಣು ಶರಣಾರ್ಥಿ ಅಂತ ಹೇಳೋದಕ್ಕಿಂತ ಮುಂಚೆನೆ ನಾನೇ ಶರಣು ಶರಣಾರ್ಥಿ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನೊಬ್ಬ ಸಮಗಾರ, ಶರಣರಿಗೆ ಪಾದರಕ್ಷೆಯನ್ನ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಶರಣ, ಸಣ್ಣ ಕುಲದವ. ಆದರೆ ಬಸವಣ್ಣವರು ಅವರಿಗೆ ಅಣ್ಣ, ಅಪ್ಪ, ವಿಶ್ವಗುರು, ಜಗಜ್ಯೋತಿ ಅಂತ ತಿಳ್ಕೊಂಡು, ಭಕ್ತಿ ಭಾಂಡಾರಿ ಅಂತ ತಿಳ್ಕೊಂಡು ಜಗತ್ತು ಕರಿತದ ಅಂಥ ದೊಡ್ಡ ವ್ಯಕ್ತಿ. ನಾನು 1 ಸಲ ನಮಸ್ಕಾರ ಹೇಳಿದ್ರ ನನಗೆ 2 ಸಲ ನಮಸ್ಕಾರ ಹೇಳಿದ್ರಲ್ಲ, ಈ ಭಾರ ಹೆಂಗ ಇಳಿಸ್ಲಿ, ಈ ವಜ್ಜಿ ಹೆಂಗ ನಾನು ಇಳಿಸ್ಕೊಳ್ಳಿ ಅಂತ ತಿಳ್ಕೊಂಡು ಪಾಪ ಗಡಗಡ ಅಂತ ನಡಗುತ್ತಾ ಏನೂ ತೋಚದಂತವನಾಗಿ 1 ಹೆಜ್ಜೆಯೂ ಕೂಡ ಮುಂದೆ ಇಡದೆ ಹಾಗೇ ನಿಂತು ಬಿಟ್ಟ. ತಾಸಾತು, 2 ತಾಸಾತು, ಕತ್ತಲಾಗಿಬಿಡುತ್ತು. ಶರಣರಿಗೆ ಪಾದರಕ್ಷೆಯನ್ನು ಕೊಡಲು ಹೋಗಿರ್ತಕ್ಕಂಥ ನನ್ನ ಗಂಡ ಇನ್ನೂ ಯಾಕೆ ಬಂದಿಲ್ಲ ಅಂತ ತಿಳ್ಕೊಂಡು ಕಲ್ಯಾಣಮ್ಮ ಕೈಯಲ್ಲಿ ಒಂದು ಕಂದೀಲನ್ನು ಹಿಡ್ಕೊಂಡು ಕತ್ತಲಲ್ಲಿ ಹುಡುಕ್ತಾ ಬರ್ತಾ ಇದ್ದಾಳೆ. ಎಲ್ಲಿದ್ದಾನೆ ನನ್ನ ಗಂಡ ಅಂತ ತಿಳ್ಕೊಂಡು ಹಾಗೆ ಬಂದಳು ದೂರದೊಳಗೆ ಯಾರೋ ನಿಂತಂಗ ಕಾಣಿಸ್ತು. ಹತ್ತಿರ ಬಂದು ಆ ಕಂದೀಲನ್ನು ಹೀಗ ಮುಖದ ಎತ್ತರಕ್ಕೆ ಎತ್ತರಿಸಿ ನೋಡ್ತಾಳ. ತನ್ನದೇ ಗಂಡನಾಗಿರ್ತಕ್ಕಂಥವನು ಸಮಗಾರ ಹರಳಯ್ಯ. ಯಾಕ್ರಿ ಗರ ಬಡಿದವರಂತೆ ಹಿಂಗ್ಯಾಕೆ ನಿಂತೀರಿ? ನಿಮ್ಮ ಮೈ ಯಾಕೆ ನಡಗಕತ್ತದ? ಏನೋ ಬಡಬಡಿಸ್ತಾ ಇದೀರಲ್ಲ, ಏನಾಗ್ಯದ ಅಂತ ತಿಳ್ಕೊಂಡು ಕಲ್ಯಾಣಮ್ಮ ಕೇಳಿದಾಗ ಏನ್ ಹೇಳಲಿ ಕಲ್ಯಾಣಿ? ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣನವರು ಎದುರುಗಡೆ ಬಂದ್ರು ಆವಾಗ ನಾ ಶರಣು ಅಂತ ಒಂದೇ ಸಲ ನಮಸ್ಕಾರ ಹೇಳಿದ್ರೆ ಅಣ್ಣನವರು ಏನು ಹೇಳಿದ್ರು ಗೊತ್ತದ? ಏನು ಶರಣು ಶರಣಾರ್ಥಿ ಅಂತ 2 ಸಲ ನನಗೆ ನಮಸ್ಕಾರ ಹೇಳಿದ್ರು ಕಲ್ಯಾಣಿ. ಈ ಭಾರವನ್ನ ನಾ ಹೆಂಗ ಇಳಿಸ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಲ್ಯಾಣಿ. ಯಾವಾಗ ಅವರು ಶರಣು ಶರಣಾರ್ಥಿ ಅಂದ್ರು ಆವಾಗ ನನ್ನ ಪ್ರಾಣ ಅವ್ರ ಪಾದಕ್ಕೆ ಸೇರ್ಬೇಕಾಗಿತ್ತು ಕಲ್ಯಾಣಿ. ಇಷ್ಟ ಏನು? ಕಲ್ಯಾಣಮ್ಮ ಅಂತಾಳ, ಏನು ಇಷ್ಟ ಏನ್ರಿ? 2 ಸಲ ನಮಸ್ಕಾರ ಅವರು ನಿಮಗೆ ಹೇಳಿದ್ರು, ಆ ಭಾರವನ್ನು ಹೆಂಗ ಇಳಿಸ್ಬೇಕು ಅಂತ ತಿಳ್ಕೊಂಡು ಚಿಂತೆ ಮಾಡ್ಕೊಂತ ನಿಂತೀರಿ ಈ ರಸ್ತೆಯೊಳಗ. ಆ ಭಾರವನ್ನ ಹೆಂಗ ಇಳಿಸ್ಕೋಬೇಕು ಅನ್ನೋದು ನಾನು ಹೇಳ್ತೀನಿ, ಬರ್ರಿ ಮನೆಗೆ ಅಂತ ತಿಳ್ಕೊಂಡು
ಕೈ ಹಿಡ್ಕೊಂಡು ತನ್ನ ಗಂಡನನ್ನ ಕರ್ಕೊಂಡು ಬಂದಾಳ ಕಲ್ಯಾಣಮ್ಮ ತನ್ನ ಗುಡಿಸಲಿಗೆ. ಬಂದು ಕೂಡಲೇ ಕೇಳ್ತಾನ ಕಲ್ಯಾಣಮ್ಮನಿಗೆ, ಕಲ್ಯಾಣಿ ಮೊದಲು ಹೇಳು, ಬಸವಣ್ಣನ ಭಾರವನ್ನ ಯಾವ ರೀತಿಯಾಗಿ ನಾವು ಇಳಿಸ್ಕೋಬೇಕು ಅನ್ನೋದು ಮೊದಲು ಹೇಳು ಅಂದಾಗ ಕಲ್ಯಾಣಮ್ಮ ಅಂತಾಳ, ಏನ್ರಿ ನಮ್ಮ ಕಾಯಕ ಏನು? ಶರಣರಿಗೆ ಪಾದರಕ್ಷೆಯನ್ನ ಮಾಡ್ತಕ್ಕಂಥ ಕಾಯಕ. ಆ ಕಾಯಕದಿಂದಲೇ ನಾವು ಭಕ್ತಿ ಭಾಂಡಾರಿಯ ಭಾರವನ್ನು ಇಳಿಸ್ಕೊಳ್ಳೋಣ. ಅದು ಹೆಂಗ ಕಲ್ಯಾಣಿ? ಏನು ಇಲ್ಲ, ನನ್ನ ಎಡತೊಡೆಯ ಚರ್ಮ ನಾನು ತೆಗಿತೀನಿ, ನೀವು ನಿಮ್ಮ ಬಲತೊಡೆಯ ಚರ್ಮವನ್ನು ತೆಗಿರಿ. ನಮ್ಮಿಬ್ಬರ ತೊಡೆಯ ಚರ್ಮದಿಂದ ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ 2 ಜೋಡನ್ನ ಮಾಡಿ ಕೊಟ್ರೆ ಆ ಭಾರದಿಂದ ನಾವು ಮುಕ್ತರಾಗುತ್ತೀವಿ. ಬದುಕಿದೆ ಕಲ್ಯಾಣಿ. ನಿನ್ನಂಥ ಒಳ್ಳೆಯ ಹೆಂಡತಿಯನ್ನ ಮಾಡಿಕೊಂಡು ಕಲ್ಯಾಣಿ ನಾ ನಿನ್ನಿಂದ ಬದುಕಿದೆ ಅಂತ ತಿಳ್ಕೊಂಡು ಹಿರಿ ಹಿರಿ ಹಿಗ್ಗದ ಯಾರು? ಸಮಗಾರ ಹರಳಯ್ಯ. ಆಗಿಂದಾಗ್ಲೇ ಇಬ್ರು ಸ್ನಾನವನ್ನ ಮಾಡಿ ಮಡಿಯಿಂದ ಮಡಿ ಬಟ್ಟೆಯನ್ನ ತೊಟ್ಟುಕೊಂಡು ಬಸವ 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 ಅಂತ ತಿಳ್ಕೊಂಡು ಸಮಗಾರ ಹರಳಯ್ಯ ತನ್ನ ತೊಡೆಯ ಚರ್ಮವನ್ನು ತೆಗಿತಾ ಇದ್ದಾನೆ. ಕಲ್ಯಾಣಮ್ಮ ತನ್ನ ಎಡತೊಡೆಯ ಚರ್ಮವನ್ನು ತೆಗಿತಾ ಇದ್ದಾಳೆ. ಎಷ್ಟೇ ನೋವಾಗಿದ್ರು ಕೂಡ ಆ ನೋವು ಅನಿಸ್ಲಿಲ್ಲ. ಯಾಕ? ನಮ್ಮ ಚರ್ಮದ ಚಮ್ಮಾವುಗೆಗಳು ಭಕ್ತಿ ಭಾಂಡಾರಿಗೆ ಸಲ್ತವ ಅನ್ನೋ ಒಂದು ಸಂತೋಷ. ಯಾವಾಗ ಇಬ್ರು ರಾತ್ರಿ ಇಡೀ ಕುಳಿತು ಸುಂದರವಾಗಿರತಕ್ಕಂಥ ಆ ಚಮ್ಮಾವುಗೆಗಳನ್ನ ಮಾಡಿದ್ರು, ಒಂದು ಪಾತ್ರೆಯಲ್ಲಿ ಆ ಚಮ್ಮಾವುಗೆಗಳನ್ನ ಇಟ್ಟು ಪೂಜೆಯನ್ನ ಮಾಡಿ ಹೂಪತ್ರಿಗಳನ್ನ ಧರಿಸಿ, ಹರಳಯ್ಯ ಅಂತನ ಕಲ್ಯಾಣಿ ನಡಿ, ಇಬ್ರು ಹೋಗಿ ಮೊದಲು ಈ ಭಕ್ತಿ ಭಾಂಡಾರಿ ಬಸವಣ್ಣನಿಗೆ ಈ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಬರೋಣ ನಡಿ ಅಂತ ತಿಳ್ಕೊಂಡು ಹೆಂಡತಿಯೊಂದಿಗೆ ಸಮಗಾರ ಹರಳಯ್ಯನವರು ಬಸವಣ್ಣನವರ ಮಹಾಮನೆಗೆ ಬರ್ತಾರೆ. ಒಬ್ರಲ್ಲ ಇಬ್ರಲ್ಲ 1,96,000 ಗಣಗಳಿಗೆ ನಿತ್ಯವೂ ಕೂಡ ದಾಸೋಹ ನಡಿಬೇಕಲ್ಲ ಬಸವಣ್ಣನ ಮನೆಯೊಳಗ. ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿ ಮಾಡ್ತಾ ಇರತಕ್ಕಂಥ ಸಂದರ್ಭ. ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣನವರು ದೂರದಲ್ಲಿ ಸಮಗಾರ ಹರಳಯ್ಯ ಕಲ್ಯಾಣಮ್ಮ ಇರೋದನ್ನ ನೋಡಿ ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆಗೆ ಹೇಳ್ತಾರೆ, ಏನಿಲ್ಲ ಅಲ್ಲಿ ನೋಡು, ಕಲ್ಯಾಣದ ಶ್ರೇಷ್ಠ ಶರಣರಾಗಿರ್ತಕ್ಕಂಥ ಹರಳಯ್ಯನವರು ಕಲ್ಯಾಣಮ್ಮನವರು ಬಂದಾರ, ಅವರಿಗೆ ಶರಣು ಶರಣಾರ್ಥಿ ಹೇಳಿ ಒಳಗ ಕರ್ಕೊಂಡು ಬಾ. ಆಯ್ತು ಅಂತ ತಿಳ್ಕೊಂಡು ನೀಲಾಂಬಿಕೆ ತಾಯಿ ಓಡೋಡ್ತಾ ಹೋಗಿ 2 ಕೈಗಳನ್ನ ಜೋಡಿಸಿ ಶಿರವನ್ನ ಬಾಗಿಸಿ, ಯಪ್ಪಾ ಶಿವಶರಣರೇ ತಾವು ಒಳಗಡೆ ಬರಬೇಕು, ಶರಣು ಶರಣಾರ್ಥಿ ಅಂತ ತಿಳ್ಕೊಂಡು ಯಾವಾಗ ನೀಲಾಂಬಿಕೆ ತಾಯಿಯವರು ಕೂಡ ಶರಣು ಶರಣಾರ್ಥಿ ಅಂದ್ರು, ಮನಸ್ಸಿನೊಳಗ ಅಂತನ ಸಮಗಾರ ಹರಳಯ್ಯ, ಶಿವಶಿವ ಈ ತಾಯಿಯ ಋಣವನ್ನು ನಾನು ಹೆಂಗ ತೀರಿಸಬೇಕು? ಆಯ್ತು ಅಂತ ತಿಳ್ಕೊಂಡು ಬಂದ್ರು. ಭಕ್ತಿ ಭಾಂಡಾರಿಗೆ ಶರಣು ಶರಣಾರ್ಥಿ ಅಂತ ಹೇಳಿದ್ರು. ಹೆಂಗದಿರಿಪ್ಪ, ಆರಾಮದಿರೇನು ಅಂತ ತಿಳ್ಕೊಂಡು ಯೋಗಕ್ಷೇಮ ಕೇಳಿದ್ರು. ಕೇಳುವಾಗ ನೋಡ್ತಾರೆ ಭಕ್ತಿ ಭಾಂಡಾರಿ ಬಸವಣ್ಣನವರು ಸಮಗಾರ ಹರಳಯ್ಯನವರು ತೊಟ್ಟಿಕೊಂಡಿರ್ತಕ್ಕಂಥ ಧೋತ್ರ ರಕ್ತಮಯವಾಗಿದೆ. ಕಲ್ಯಾಣಮ್ಮನ ಸೀರಿ ರಕ್ತದಿಂದ ತೋದದೆ. ಶರಣರೇ ಏನೋ ರಕ್ತ ಕಾಣಿಸ್ತಾ ಇದೆಯಲ್ಲ, ಏನಾಗಿದೆ? ಏನಿಲ್ಲ ಬಸವಣ್ಣ, ಏನಿಲ್ಲ ಬಸವಣ್ಣ, ನಮ್ಮಿಬ್ಬರ ತೊಡೆಯ ಚರ್ಮದಿಂದ ನಿಮಗೆ ಈ 2 ಪಾದರಕ್ಷೆಯನ್ನ ಮಾಡಿಕೊಂಡು ಬಂದೀವಿ ಅಂತ ತಿಳ್ಕೊಂಡು ತಲೆಯ ಮೇಲೆ ಇರತಕ್ಕಂಥ ಆ ಪಾದರಕ್ಷೆಯನ್ನ ಹಿಂಗ ಕೈಯಾಗ ಹಿಡಿದು ತೋರಿಸ್ತಾರ. ಬಸವಣ್ಣವರ ಕಣ್ಣೊಳಗ ನೀರು ಬಂದುಬಿಟ್ಟು, ಅಯ್ಯ ಶರಣರೇ, ಯಾವ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಇಂಥದೊಂದು ಕಾರ್ಯವನ್ನ ನೀವು ಮಾಡಿದಿರಿ? ಹರಳಯ್ಯನವರಂತಾರ, ಯಪ್ಪ ಬಸವಣ್ಣ, ನಿನ್ನೆ ಸಂಜೆ ಹೊತ್ತು ನಾನು ಪಾದರಕ್ಷೆಯನ್ನು ಕೊಟ್ಟು ಬರ್ತಕ್ಕಂಥ ಸಮಯದೊಳಗ ನೀವು ನನಗೆ ಎದುರಾದ್ರಿ. ನಾನು ಶರಣು ಅಂತ ಒಂದೇ ಸಲ ನಾನು ನಿಮಗೆ ನಮಸ್ಕಾರ ಹೇಳಿದ್ರೆ ನೀವು ಶರಣು ಶರಣಾರ್ಥಿ ಅಂತ ತಿಳ್ಕೊಂಡು 2 ಸಲ ನಮಸ್ಕಾರ ಹೇಳಿದ್ರಿ. ಆ ಭಾರವನ್ನ ಇಳಿಸಿಕೊಳ್ಳುವುದಕ್ಕೋಸ್ಕರ ಕಲ್ಯಾಣಿಯ ಎಡತೊಡೆಯ ಚರ್ಮ, ನನ್ನ ಬಲತೊಡೆಯ ಚರ್ಮದಿಂದ ಈ ಪಾದರಕ್ಷೆಯನ್ನು ಮಾಡಿಕೊಂಡು ಬಂದಿವೆ. ಇವನ್ನ ತಾವು ಸ್ವೀಕರಿಸಿ ತಮ್ಮ ಪಾದದಲ್ಲಿ ಇವುಗಳನ್ನು ಮೆಟ್ಟಿಕೊಳ್ಳಬೇಕು ಅಂತ ತಿಳ್ಕೊಂಡು ಯಾವಾಗ ಹೇಳಿದ್ರೋ ಆವಾಗ ಬಸವಣ್ಣವರಂತಾರೆ, ಶಿವಶಿವ ಸಂಗಮನಾಥ, ಈ ರೀತಿ ನೀವು ಮಾಡುವುದು ತಪ್ಪ್ರಪಾ ಅಂತ ತಿಳ್ಕೊಂಡು
ಆ ಪಾದರಕ್ಷೆಯನ್ನು ನೋಡಿರ್ತಕ್ಕಂಥ ಬಸವಣ್ಣವರಂತಾರ, ಅವರು ತಮ್ಮ ಕೈಯೊಳಗೆ ಹಿಡ್ಕೊಂಡು ಆ ಪಾದರಕ್ಷೆಯನ್ನು ನೋಡ್ತಾ ಅಂತಾರ, ಸಂಗಮನಾಥ ಎಂಥ ಪಾದರಕ್ಷೆಗಳಿವು, ಅಯ್ಯ ನಿಮ್ಮ ಈ ಚಮ್ಮಾವುಗೆಗೆ ಈ ಪೃಥ್ವಿ ಸಮಬಾರದಯ್ಯ. ನೋಡ್ರಿ ಬಸವಣ್ಣವರು ಎಂಥ ಮಾತು ಹೇಳ್ತಾರೆ. ಹರಳಯ್ಯನವರೇ, ತಾವೇನು ಅತ್ಯಂತ ಭಯಭಕ್ತಿಯಿಂದ ಈ ಪಾದರಕ್ಷೆಗಳನ್ನ ಮಾಡ್ಕೊಂಡು ಬಂದಿದ್ದೀರಲ್ಲ, ಇವು ಎಷ್ಟು ಪವಿತ್ರ, ಎಷ್ಟು ಇದರ ಕಿಮ್ಮತ್ತು ಅಂತಂದ್ರ ಈ ಪೃಥ್ವಿ ಸಮಬಾರದಯ್ಯ. ಈ ಪೃಥ್ವಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ನಿಮ್ಮ ಚಮ್ಮಾವುಗೆಗಳು. ಇವು ನನಗೆ ಸಲ್ತಕ್ಕಂಥದ್ದಲ್ಲ, ಸಾಕ್ಷಾತ್ ಸಂಗಮನಾಥನಿಗೆ ಸಲ್ಲಬೇಕು ಅಂತ ತಿಳ್ಕೊಂಡು ಆ ಪಾದರಕ್ಷೆಯನ್ನು ತಮ್ಮ ಮಸ್ತಕದ ಮೇಲೆ ಇಟ್ಕೊಂಡ್ರು ಭಕ್ತಿ ಭಾಂಡಾರಿ ಬಸವಣ್ಣವರು. ಯಾವಾಗ ಪಾದರಕ್ಷೆಗಳನ್ನ ಮಸ್ತಕದ ಮೇಲೆ ಇಟ್ಕೊಂಡ್ರು ಭಕ್ತಿ ಭಾಂಡಾರಿ ಬಸವಣ್ಣವರು, ಯಪ್ಪಾ ಬಸವಣ್ಣ, ನೀ ಆ ರೀತಿ ಮಾಡಿ ಮತ್ತಷ್ಟು ಪಾಪದ ಕೂಪದೊಳಗೆ ನನಗೆ ಹಾಕಬೇಡಪ್ಪ. ನಾವು ಸಣ್ಣ ಕುಲದವ್ರಪ್ಪ, ನಾವು ಸಮಗಾರ್ಯಪ್ಪ, ನೀವೋ ಭಕ್ತಿ ಭಾಂಡಾರಿ ಬಸವಣ್ಣನವರು. ಆವಾಗ ಬಸವಣ್ಣವರಂತಾರ, ಏನ್ರಿ ಶರಣರ, ಸತ್ಯ ಶುದ್ಧ ಕಾಯಕವನ್ನ ಮಾಡ್ತಾ ನಿತ್ಯವೂ ಕೂಡ ಶಿವಯೋಗ ಸಾಧನೆಯನ್ನ ಮಾಡ್ತಕ್ಕಂಥ ವ್ಯಕ್ತಿ ಅವನು ಸಣ್ಣ ಕುಲದವ ಅಂತ ಹೆಂಗ ಅನ್ನಕ ಸಾಧ್ಯ ಅದ ಹೇಳ್ರಿ? ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಯಾವಾಗ ಒಂದು ಮಗು ಜನನ ಆಗ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ತಂದೆ ತಾಯಿ ಕೂಡ್ತಕ್ಕಂಥ ಪ್ರಸಂಗ ಅದು ಒಂದೇ ಅದ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಎಂಬುದಾಗಿ ಕಾಶಿ ಕಮ್ಮಾರನಾದ, ಬೀಸಿ ಬಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ಏನ್ರಪ್ಪ, ಈ ಜಾತಿಯ ವ್ಯವಸ್ಥೆಗಳು ಬಂದಿದ್ದು ಪರಮಾತ್ಮನಿಂದಲ್ಲ, ಬದಲಾಗಿ ಮನುಷ್ಯರಿಂದಲೇ. ಈ ಸಮಾಜ ಚೆನ್ನಾಗಿ ನಡಿಬೇಕಾಗಿತ್ತು, ಸಾಗಬೇಕಾಗಿತ್ತು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಒಂದೊಂದು ಉದ್ಯೋಗ ಮಾಡಬೇಕು. ಆ ಉದ್ಯೋಗದ ಪರಿಣಾಮದಿಂದಾಗಿ ಈ ಜಾತಿಗಳು ಹುಟ್ಕೊಂಡುವೆ ಹೊರತು ಪರಮಾತ್ಮ ಯಾವ ಜಾತಿಗಳನ್ನು ಕೂಡ ಸೃಷ್ಟಿಸಲಿಲ್ಲ. ಕಬ್ಬಿಣವನ್ನ ಕಾಸಿರ್ತಕ್ಕಂಥ ವ್ಯಕ್ತಿ ಕಮ್ಮಾರ ಅಂತ ಅನ್ನಿಸ್ಕೊಂಡ, ಮಣ್ಣಿನಿಂದ ಮಡಿಕೆಗಳನ್ನ ಮಾಡತಕ್ಕಂಥ ವ್ಯಕ್ತಿ ಕುಂಬಾರ ಅಂತ ಅನಿಸ್ಕೊಂಡ, ಬಟ್ಟೆಯನ್ನ ತೊಳಿತಕ್ಕಂಥ ವ್ಯಕ್ತಿ ಮಡಿವಾಳ ಅಂತ ಅನಿಸ್ಕೊಂಡ, ವೇದವನ್ನ ಓದತಕ್ಕಂಥ ವ್ಯಕ್ತಿ ಬ್ರಾಹ್ಮಣ ಅಂತ ಅನಿಸ್ಕೊಂಡ, ಬಂಗಾರ ಬೆಳ್ಳಿಯ ಕಾಯಕವನ್ನ ಮಾಡ್ತಕ್ಕಂಥ ವ್ಯಕ್ತಿ ಏನಂತ ಅನಿಸ್ಕೊಂಡ, ಅಕ್ಕ ಸಾಲಿಗ ಅಂತ ಅನಿಸ್ಕೊಂಡ. ಅವರವರು ಮಾಡ್ತಕ್ಕಂಥ ಉದ್ಯೋಗದಿಂದ ಜಾತಿಗಳು ಬಂದುವೆ ಹೊರತು ಪರಮಾತ್ಮನಿಂದ ಯಾವೂ ಕೂಡ ಬಂದಿಲ್ಲ. ಯಾಕ? ಇವರೆಲ್ಲರೂ ಕೂಡ ಹುಟ್ಟತಕ್ಕಂಥ ಪ್ರಕ್ರಿಯೆ ಅದು ತಾಯಿಯ ಗರ್ಭದಿಂದಲೇ ಹುಟ್ಟಬೇಕೆ ಹೊರತು ಯಾರು ಶ್ರೇಷ್ಠ ಕುಲ ಅಂತ ಅನಿಸ್ಕೊಳ್ತಾರ ಅವ್ರು ಯಾರು ಕೂಡ ಕಿವಿಯಿಂದ ಹುಟ್ಟಿಲ್ಲ. ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ. ಹೀಗಾಗಿ ಈ ಜಾತಿ ವ್ಯವಸ್ಥೆ ಎಂಬತಕ್ಕಂಥದ್ದು ಏನದ ಅಲ್ಲ, ಕುಷ್ಠ ರೋಗದಂತೆ ಹರಡಿರ್ತಕ್ಕಂಥ ಈ ಜಾತಿಯ ವ್ಯವಸ್ಥೆ ಹೋಗ್ಬೇಕ್ರಪ್ಪ. ಈ ರೀತಿಯಾಗಿ ನಾವು ಸಣ್ಣ ಕುಲದವರು, ನೀವು ದೊಡ್ಡ ಕುಲದವರು ಎಂಬತಕ್ಕಂಥ ಭೇದ ಭಾವ ಮಾಡಬಾರದು ಅಂತ ತಿಳ್ಕೊಂಡು ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣವರಂದ್ರು, ಯಪ್ಪ ಅದಕ್ಕೆ ನೀನು ಭಕ್ತಿ ಭಾಂಡಾರಿಯಪ್ಪ, ಏನೇ ಆಗ್ಲಿ ನಮ್ಮಂಥವರಿಗೆ ನೀನು ಆಶೀರ್ವಾದ ಮಾಡ್ಕೊಂತ ಇರಬೇಕು ಅಂತ ತಿಳ್ಕೊಂಡು ಯಾವಾಗ ಹೇಳಿದ್ರೋ ಆವಾಗ ಬಸವಣ್ಣವ್ರಂತಾರ, ಆ ಪಾದರಕ್ಷೆಗಳನ್ನ ಅವರಿಗೆ ಕೊಟ್ಟು ಅಂತಾರ, ಹರಳೇನವರೇ, ನಿಮ್ಮ ಈ ಚಮ್ಮಾವುಗೆಗಳು, ನೀವು ಮಾಡಿರ್ತಕ್ಕಂಥ ಈ ಪಾದರಕ್ಷೆಗಳು ಅತ್ಯಂತ ಪವಿತ್ರ ಅದಾವ. ಇದನ್ನ ನನಗೆ ಇಟ್ಕೊಳ್ಳಕ್ ಆಗುದಿಲ್ಲ ನನ್ನ ಹತ್ರ. ಯಾಕ? ಇವು ಬಹಳ ಯೋಗ್ಯ ಅದಾವ. ಯಾಕ? ಈ ಚಮ್ಮಾವುಗೆಗೆ ಈ ಪೃಥ್ವಿ ಸಮಬಾರದಯ್ಯ. ಹೀಗಾಗಿ ನನ್ನ ನೆನಪಿಗೋಸ್ಕರ ಈ ಚಮ್ಮಾವುಗೆಗಳನ್ನ ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ ಅಂತ ತಿಳ್ಕೊಂಡು ಅವರಿಗೆ ಒಳ್ಳೆಯ ಆದರ ಆತಿಥ್ಯವನ್ನ ಮಾಡಿ ಹೊಟ್ಟೆ ತುಂಬ ತಾವೇ ಪ್ರಸಾದವನ್ನ ಮಾಡಿಸಿ ಅನೇಕ ವಸ್ತ್ರ ಒಡವೆಗಳನ್ನು ಕೊಟ್ಟು ಭಕ್ತಿ ಭಾಂಡಾರಿ ಬಸವಣ್ಣನವರು ಅವರಿಗೆ ಮಹಾಮನೆಯಿಂದ ಬೀಳ್ಕೊಡ್ತಾ ಇದ್ದಾರೆ. ಯಾವಾಗ ಬೀಳ್ಕೊಟ್ರು ಅದೇ ಒಂದು ಪಾತ್ರೆಯಲ್ಲಿ ಆ ಚಮ್ಮಾವುಗೆಗಳನ್ನ ನೆತ್ತೆ ಮೇಲೆ ಇಟ್ಕೊಂಡು ಶಿವನೇ ಬಸವ ಬಸವ ಶಿವನೇ ಅಂತ ತಮ್ಮ ಮನೆಗೆ ಬರತಕ್ಕಂಥ ಸಮಯದೊಳಗ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಒಬ್ಬ ದೊಡ್ಡ ಅಧಿಕಾರಿಯಾಗಿರ್ತಕ್ಕಂಥ ಮಧುವಯ್ಯ, ಲಕ್ಷ ಕೊಟ್ಟು ಕೇಳ್ರಿ ತಂಗಿ, ನೀವು ಕೇಳ್ತಾ ಇರತಕ್ಕಂಥ ಈ ವಿಚಾರ ಮತ್ತೆ ನಿಮಗೆ ಎಲ್ಲಿಯೂ ಕೂಡ ಕೇಳಾಕ ಸಿಗುವುದಿಲ್ಲ. ಕಲ್ಯಾಣ ಕ್ರಾಂತಿ
ಇಡೀ ಜಗತ್ತಿನೊಳಗ ಕಲ್ಯಾಣ ಕ್ರಾಂತಿ ಅನ್ನೋದು ಯಾಕೆ ಪ್ರಸಿದ್ಧ ಆಯ್ತು ಅನ್ನೋದು ಇವತ್ತಿನ ಸಂದರ್ಭ ನೀವು ಲಕ್ಷ್ಯ ಕೊಟ್ಟು ಕೇಳಿದಾಗ ಗೊತ್ತಾಗ್ತದ. ಯಾವಾಗ ತಮ್ಮ ಮನೆಗೆ ಮರಳ್ತಾ ಇದ್ದಾರೆ ಸಮಗಾರ ಹರಳಯ್ಯ ಕಲ್ಯಾಣಮ್ಮ, ಎದುರುಗಡೆ ಬರ್ತಾ ಇರತಕ್ಕಂಥ ಮಧುವಯ್ಯ ಎಂಬತಕ್ಕಂಥ ಆ ಮಂತ್ರಿ ಸಮಗಾರ ಹರಳಯ್ಯನವರಿಗೆ ಕೇಳ್ತಾರೆ, ಏ ಹರಳಯ್ಯ, ಏನೋ ಅದು ತಲೆ ಮೇಲೆ ಏನೋ ಇಟ್ಕೊಂಡು ಬರಾಕತ್ತೀಯಲ್ಲ, ಏನೋ ಅದು? ಯಪ್ಪ ಪ್ರಭುಗಳೇ, ಇವು ಚಮ್ಮಾವಿಗೆ ಅದಾವ, ಪಾದರಕ್ಷೆಗಳದಾವ. ಓಹೋ, ಕಲ್ಯಾಣದೊಳಗೆ ಎಲ್ಲರೂ ಕೂಡ ಮಾತಾಡ್ತಾರ. ಸಮಗಾರ ಹರಳೇನಂತ ಸುಂದರವಾಗಿರ್ತಕ್ಕಂಥ ಪಾದರಕ್ಷೆ ಯಾರಿಗೂ ಕೂಡ ಮಾಡಕ್ಕೆ ಬರುವುದಿಲ್ಲ ಅಂತ ಮಾತಾಡ್ತಾರ. ನೀ ಮಾಡಿರ್ತಕ್ಕಂಥ ಪಾದರಕ್ಷೆ ಹೆಂಗಿರ್ತವ ಅನ್ನೋದನ್ನ ನಾನು ಕೂಡ ನೋಡ್ಬೇಕು, ತೋರ್ಸು ಅಂತ ತಿಳ್ಕೊಂಡು ಯಾವಾಗ ಮಧುವೈನವರು ಹೇಳಿದ್ರು, ಆತ್ರಿ ಬುದ್ಧಿ ಅಂತ ತಿಳ್ಕೊಂಡು ತಲೆ ಮೇಲೆ ಇರ್ತಕ್ಕಂಥ ಆ ಪಾದರಕ್ಷೆಯನ್ನ ಹಿಂಗ ಕೆಳಗೆ ಇಡ್ತಾರ. ನೋಡ್ತಾರ, ಅಬ್ಬಬ್ಬಾ ಎಂಥ ಅದ್ಭುತ ಅದವ, ಎಷ್ಟು ಸುಂದರದವ ಈ ಜೋಡುಗಳು. ಎಷ್ಟೇ ದುಡ್ಡು ಹೋಗ್ಲಿ ಹರಳಯ್ಯ, ಈ ಚಮ್ಮಾವಿಗೆ ನೀ ನನಗೂ ಕೊಡಬೇಕು. ಆವಾಗ ಸಮಗಾರ ಹರಳಯ್ಯನವರಂತಾರ, ಪ್ರಭುಗಳೇ, ಈ ಚಮ್ಮಾವಿಗೆ ಭಕ್ತಿ ಭಾಂಡಾರಿ ಬಸವಣ್ಣನವರ ಸಲುವಾಗಿ ಮಾಡಿದ್ದು, ನಮ್ಮಿಬ್ಬರ ತೊಡೆಯ ಚರ್ಮದಿಂದ ಮಾಡಿರ್ತಕ್ಕಂಥದ್ದು. ಅವರು ನಮ್ಮ ನೆನಪಿಗೋಸ್ಕರ ನಿಮ್ಮ ಮನೆಯಲ್ಲೇ ಇರಲಿ ಅಂತ ತಿಳ್ಕೊಂಡು ತಿರುಗಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮರಳಿ ಒಯ್ತಾ ಇದೀವಿ. ಯಾವಾಗ ಹಿಂಗಂದ್ರು ಬಸವಣ್ಣನವನಿಗೆ ಬುದ್ಧಿ ಇಲ್ಲ. ಇಂಥ ಚಮ್ಮಾವುಗೆಯನ್ನ, ಇಂಥ ಸುಂದರವಾಗಿರ್ತಕ್ಕಂಥ ಜೋಡುಗಳನ್ನ ಮೆಟ್ಟಿಕೊಳ್ತಕ್ಕಂಥ ಭಾಗ್ಯ ಬಸವಣ್ಣನಿಗೆ ಎಲ್ಲಿಲ್ಲ, ಇಲ್ಲ ಅವನಿಗೆ, ಬಸವಣ್ಣನಿಗೆ ಇಲ್ಲ. ನಾನು ಮೆಟ್ಕೊಳ್ತೀನಿ ಅಂತ ತಿಳ್ಕೊಂಡು ಇವರು ಬೇಡ 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 ಅಂದ್ರೂ ಕೂಡ ಮಧುವಯ್ಯ ಆ ಪಾದರಕ್ಷೆಗಳನ್ನ ಕಾಲೊಳಗ ಮೆಟ್ಕೊಂಡು ಬಿಟ್ಟ. ಯಾವಾಗ ಆ ಪಾದರಕ್ಷೆಗಳನ್ನ ಮೆಟ್ಟಿಕೊಂಡ ತಕ್ಷಣದಿಂದಲೇ ಮೈಯೊಳಗ ಉರಿ 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 ಅಂತ ಸಿಲ್ಕೊಂಡು ಒಂದೇ ಸವನ ಒದ್ದಾಡಕತ್ತನ, ಒಂದೇ ಸವನ ಕೂಗಾಕತ್ತನ, ಮೈಯೆಲ್ಲ ಉರಿ 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 ಅಂತ ಹಂಗೇ ಮನೆಗೆ ಬಂದ. ದಿವಸ ಆತು, 2 ದಿವಸ ಆತು, 4 ದಿವಸ ಆತು. ಆ ವೈದ್ಯರು ಈ ವೈದ್ಯರು ಅಂತ ತಿಳ್ಕೊಂಡು ಸಾಕಷ್ಟು ಕಡೆ ತೋರಿಸಿದ್ರು, ಮೈಯಾಗಿರ್ತಕ್ಕಂಥ ಉರಿ ಕಡಿಮೆಯಾಗಲಿಲ್ಲ. ಒಂದು ದಿವಸ ರಾತ್ರಿ ಆ ಮಧುವಯ್ಯನ ಹೆಂಡತಿ ಮತ್ತು ಮಧುವಯ್ಯನ ಮಗಳಾಗಿರ್ತಕ್ಕಂಥ ಕಲಾವತಿ ಇಬ್ಬರು ಕೂಡಿ ರಾತ್ರಿಯ ಹೊತ್ತು ಭಕ್ತಿ ಭಾಂಡಾರಿ ಬಸವಣ್ಣನವರ ಮನೆಗೆ ಬರ್ತಾರೆ. ಬಂದು ಹೇಳ್ತಾರೆ, ನನ್ನ ಗಂಡನ ಮೈಯಲ್ಲಿ ಹೊಕ್ಕಿರ್ತಕ್ಕಂಥ ಆ ಉರಿ, ಆ ಅಗ್ನಿ ಶಾಂತವಾಗ್ತಾ ಇಲ್ಲ, ಇದಕ್ಕೆ ನೀವು ಉಪಾಯ ಹೇಳಬೇಕು. ಆವಾಗ ಭಕ್ತಿ ಭಾಂಡಾರಿ ಬಸವಣ್ಣವರಂತಾರ, ತಾಯಿ, ಸಮಗಾರ ಹರಳಯ್ಯನವರು ಸತ್ಯ ಶುದ್ಧ ಕಾಯಕವನ್ನ ಮಾಡತಕ್ಕಂಥ ಶ್ರೇಷ್ಠ ಶರಣರು. ತಮ್ಮ ತೊಡೆಯ ಚರ್ಮದಿಂದ ಅವರು ಆ ಪಾದರಕ್ಷೆಗಳನ್ನು ಮಾಡಿರ್ತಕ್ಕಂಥದ್ದು. ಅವರ ಶರೀರ ಸಾಮಾನ್ಯ ಶರೀರ ಅಲ್ಲ, ಅದು ಲಿಂಗ ಶರೀರ, ಲಿಂಗ ಶರೀರ. ಅಂಥ ಲಿಂಗ ಶರೀರದಿಂದ ಮಾಡಿರ್ತಕ್ಕಂಥ ಪಾದರಕ್ಷೆಯನ್ನ ಮೆಟ್ಟಿಕೊಂಡ ಕಾರಣಕ್ಕಾಗಿ ನಿನ್ನ ಗಂಡನಿಗೆ ಮೈಯೆಲ್ಲ ಉರಿ. ಆ ಉರಿಯನ್ನ ಕಡಿಮೆ ಆಗ್ಬೇಕಾಗಿತ್ತು ಅಂತಂದ್ರ ಯಾವ ಸಮಗಾರ ಹರಳಯ್ಯನವರು ಪಾದರಕ್ಷೆಯನ್ನ ಮಾಡ್ತಕ್ಕಂಥ ಸಂದರ್ಭದೊಳಗ ಪಕ್ಕದೊಳಗ ಏನು ನೀರಿನ ಒಂದು ಬಟ್ಟಲ ಇರ್ತದ, ಆ ಬಟ್ಟಲದಲ್ಲಿ ಆ ಪಾದರಕ್ಷೆಯನ್ನ ಹಿಂಗ ಮುಳುಗಿಸಿ ಹದ ಮಾಡಿ ಏನು ಪಾದರಕ್ಷೆ ಮಾಡ್ತಾರಲ್ಲ, ಆ ಬಟ್ಟಲದಲ್ಲಿ ಇರ್ತಕ್ಕಂಥ ನೀರನ್ನ ತಂದು ನಿನ್ನ ಗಂಡನ ಮೈಗೆ ಲೇಪಿಸಿದಲ್ಲಿ ಆತನ ಮೈ ಉರಿ ಕಡಿಮೆ ಆಗ್ತದ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವರು ಹೇಳಿದ್ರು, ತಾಯಿ ಹಾಗೇ ಮಾಡಿದಳು. ಯಾರು? ಆ ಮಧುವಯ್ಯನ ಹೆಂಡತಿ ಕಲಾವತಿಯ ತಾಯಿ ಹಾಗೇ ಮಾಡಿದ್ರು. ಯಾವಾಗ ಆ ನೀರನ್ನ ಮೈಗೆ ಲೇಪಿಸಿದ್ರು, ಮೈಯಾಗಿರ್ತಕ್ಕಂಥ ಉರಿ ತಕ್ಷಣವೇ ಕಡಿಮೆಯಾತು. ಮಧುವಯ್ಯನವರು ಕೇಳ್ತಾರೆ, ಏನು, ಯಾವ ಔಷಧಿಯನ್ನ ತಂದು ನನ್ನ ಮೈಯಲ್ಲಿ ಇರ್ತಕ್ಕಂಥ ಈ ಅಗ್ನಿಯನ್ನು ಶಾಂತಗೊಳಿಸಿದೆ ಅಂತ ಕೇಳಿದಾಗ ಯಾವ ಔಷಧಿನೂ ಕೂಡ ಇಲ್ರಿ. ಯಾರ ಚರ್ಮದ ಒಂದು ಆವುಗೆಗಳನ್ನ, ಆ ಪಾದರಕ್ಷೆಗಳನ್ನ ನೀವು ಬೇಡ 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 ಅಂದ್ರೂ ಕೂಡ ಮೆಟ್ಕೊಂಡಿದ್ರು, ಆ ಶರಣ ಮಾಡ್ತಕ್ಕಂಥ ಆ ಕಾಯಕ, ಆ ಪಾದರಕ್ಷೆಯ ಕಾಯಕವನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಬಳಸ್ತಕ್ಕಂಥ ಆ ನೀರನ್ನ ತಂದು ನಿನ್ನ ಮೈಗೆ ನಾನು ಲೇಪಿಸಿದ್ದೀನಿ, ಉರಿ ಶಾಂತ ಆಗಿದೆ ಅಂತ ಹೇಳಿದಾಗ ಆವಾಗ ಮಧುವಯ್ಯ ಅಂತನ, ನಾನೆಂಥ ತಪ್ಪು ಮಾಡಿದೆ, ನಾನು ಒಬ್ಬ ಬ್ರಾಹ್ಮಣ, ಶ್ರೇಷ್ಠ ಕುಲದವನು,
ಅವನೊಬ್ಬ ಚಮ್ಮಾರ, ಕನಿಷ್ಠ ಕುಲದವನು ಎಂಬತಕ್ಕಂಥ ಭಾವನೆಯಿಂದ, ತುಚ್ಛ ಭಾವನೆಯಿಂದ ನೋಡಿದ ಪರಿಣಾಮವಾಗಿ, ಅವನ ಒಂದು ಪಾದರಕ್ಷೆಯನ್ನ ಮೆಟ್ಟಿಕೊಂಡ ಪರಿಣಾಮವಾಗಿ ಇಂಥ ಶಿಕ್ಷೆ ನನಗಾತು. ಶಿವಶಿವ, ಕಲ್ಯಾಣದ ಶಿವಶರಣರು ಅವರೆಂದಿಗೂ ಕೂಡ ಕನಿಷ್ಠರಲ್ಲ, ಅವರೆಂದಿಗೂ ಕೂಡ ಶ್ರೇಷ್ಠರು. ಅವರ ಒಂದು ಕೃಪೆಯಿಂದ ನನ್ನ ಮೈ ಉರಿ ಕಡಿಮೆ ಆಗ್ಯದ ಅಂದ ಬಳಿಕ ನಾನು ಅವರ ಋಣವನ್ನು ಹೆಂಗ ತೀರಿಸಲಿ ಅಂತ ತಿಳ್ಕೊಂಡು ಇಡೀ ರಾತ್ರಿ ಎಲ್ಲ ಮಧುವಯ್ಯ ಮತ್ತು ಆ ಮಧುವಯ್ಯನ ಧರ್ಮಪತ್ನಿ ಇಬ್ರು ಕೂಡಿ ವಿಚಾರ ಮಾಡಿ 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 ಒಂದು ತೀರ್ಮಾನಕ್ಕೆ ಬರ್ತಾರ. ಏನು ಈ ಜಾತಿ ಮೇಲು ಕೀಳು ಎಂಬತಕ್ಕಂಥ ಒಂದು ವ್ಯವಸ್ಥೆ ಅದಲ್ಲ, ಈ ವ್ಯವಸ್ಥೆಯಿಂದ ಸಮಾಜದೊಳಗೆ ಅನೇಕ ಗೊಂದಲಗಳಾಗಕತ್ತವ. ಇದಕ್ಕೆ ನಮ್ಮಿಂದಲೇ ಇತಿಶ್ರೀ ಹಾಡುವಂತಹ ಒಂದು ಸಂದರ್ಭ ಉದಯ ಆಗಬೇಕು. ಅದಕ್ಕೆ ನಾವು ಒಂದು ದಿಟ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೋಬೇಕು ಅಂತ ತಿಳ್ಕೊಂಡು ಯಾವ ನಿರ್ಧಾರ ತಗೊಂಡ್ರು ಅಂತಂದ್ರೆ ಗೊತ್ತದ ಏನು? ಆ ನಿರ್ಧಾರವನ್ನು ತೆಗೆದುಕೊಂಡು ಸಮಗಾರ ಹರಳಯ್ಯನವರ ಮನೆಗೆ ಬಂದು ತಮ್ಮ ನಿರ್ಧಾರವನ್ನು ಹೇಳ್ತಾರೆ. ಏನ್ರಿಪ್ಪ, ನಮ್ಮಿಂದ ಬಹಳ ದೊಡ್ಡ ತಪ್ಪಾತು, ನೀವು ಕ್ಷಮ ಮಾಡಬೇಕು. ನಮ್ಮ ಒಂದು ಬೇಡಿಕೆ ಆದ, ಒಂದು ಕೋರಿಕೆ ಆದ, ನೀವು ಪೂರೈಸಬೇಕು ಅಂತ ತಿಳ್ಕೊಂಡು ಮಧುವಯ್ಯನವರು ಸಮಗಾರ ಹರಳಯ್ಯನವರಿಗೆ ಕೇಳ್ತಾರೆ. ಏನ್ರಿಪ್ಪ ಅಂತ ಕೇಳಿದಾಗ, ಏನು ಇಲ್ಲ, ನನಗೆ ಮುತ್ತಿನಂಥ ಒಬ್ಬ ಮಗಳಿದ್ದಾಳೆ, ನಿಮಗೆ ವಜ್ರದಂಥ ಮಗ ಇದ್ದಾನೆ, ಶೀಲವಂತ. ನನ್ನ ಮಗಳಾಗಿರ್ತಕ್ಕಂಥ ಕಲಾವತಿ, ನಿನ್ನ ಮಗನಾಗಿರ್ತಕ್ಕಂಥ ಆ ಶೀಲವಂತ ಇಬ್ಬರಿಗೂ ಕೂಡ ಕೊಟ್ಟು ಮದುವೆ ಮಾಡಿದ್ವಿ ಅಂತಂದ್ರ ನಿಜವಾಗಲೂ ಕೂಡ ಬಸವಣ್ಣನವರ ಆಶಯ ಈಡೇರ್ತದ ಅಂತ ತಿಳ್ಕೊಂಡು ಯಾವಾಗ ಮಧುವಯ್ಯನವರು ಹೇಳಿದ್ರು, ಶಿವಶಿವ ಬ್ಯಾಡ್ರಪ್ಪ ಬ್ಯಾಡ್ರಪ್ಪ ಅಂದ್ರು. ಯಾಕ? ನೀವು ಶ್ರೇಷ್ಠ ಕುಲದವರು ಬ್ರಾಹ್ಮಣರು, ನಾವು ಕನಿಷ್ಠ ಕುಲದವರು ಸಮಗಾರರು. ಒಬ್ಬ ಸಮಗಾರ ಮಗನಿಗೆ ಬ್ರಾಹ್ಮಣರ ಮನೆಯ ಕನ್ಯೆಯನ್ನ ತೆಗೆದುಕೊಂಡು ಮದುವೆ ಆತು ಅಂತ ತಿಳ್ಕೊಂಡು ಕಲ್ಯಾಣದೊಳಗ ಸುದ್ದಿ ಗೊತ್ತಾತು ಅಂತಂದ್ರ ಬಹಳ ದೊಡ್ಡ ಕ್ರಾಂತಿನೇ ಆಗ್ತದ, ರಕ್ತದ ನದಿಗಳೇ ಹರಿತವ. ಬೇಡ ಬೇಡ ಅಂದ್ರೂ ಕೂಡ ಮಧುವಯ್ಯನವರು ಕೇಳಲಿಲ್ಲ. ಹಾಗಾದ್ರೆ ಬಸವಣ್ಣವ್ರ ಹತ್ರನೇ ಹೋಗಿ ಒಂದು ತೀರ್ಮಾನ ಮಾಡೋಣ ಅಂತ ತಿಳ್ಕೊಂಡು ಮಧುವಯ್ಯನವರು ಮತ್ತು ಹರಳಯ್ಯನವರು ಕೂಡಿ ಎಲ್ಲಿಗೆ ಬಂದ್ರು ಅಂತಂದ್ರ ಅನುಭವ ಮಂಟಪಕ್ಕೆ ಬಂದ್ರು. ಅನುಭವ ಮಂಟಪದಲ್ಲಿ ಈ ವಿಷಯ ಪ್ರಸ್ತಾಪಕ್ಕೆ ಇಟ್ರು. ಆವಾಗ ಬಸವಣ್ಣನವರಿಗೆ ಸ್ವರ್ಗ ಒಂದೇ ಗೇಣ ಉಳಿದಿತ್ತು. ಯಾಕೆ? ಈ ಎಲ್ಲಾ ಜಾತಿಯ ವ್ಯವಸ್ಥೆ ಹೋಗ್ಬೇಕು ಅನ್ನೋದೇ ಬಸವಣ್ಣನವರ ಮೂಲ ಆಶಯವಾಗಿತ್ತು. ಏನದು? ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು. ಈ ಎಲ್ಲಾ ಜಾತಿಯ ವ್ಯವಸ್ಥೆ ಹೋಗ್ಬೇಕು ಅನ್ನೋದು ಏನು ಬಸವಣ್ಣನವರ ಆಶಯ ಇತ್ತು, ಅದು ಇವತ್ತು ಮಧುವಯ್ಯ ಮತ್ತು ಹರಳಯ್ಯ ಈ ಇಬ್ಬರ ಮಕ್ಕಳ ಮದುವೆಯಿಂದ ಅದು ನಿವಾರಣೆ ಆಗ್ತದೆ ಅಂತ ತಿಳ್ಕೊಂಡು ಅನುಭವ ಮಂಟಪದೊಳಗ ಎಲ್ಲರೂ ಚರ್ಚೆಯನ್ನ ಮಾಡಿ 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 ಒಂದು ನಿರ್ಧಾರಕ್ಕೆ ಬರ್ತಾರೆ. ಈ ಜಗತ್ತಿನ ಜನ ಇದನ್ನ ಅಂತರ್ಜಾತಿ ವಿವಾಹ ಅಂತ ತಿಳ್ಕೊಳ್ಬಾರ್ದು, ಇದು ಸಜಾತಿಯ ವಿವಾಹ ಅಂತಾನೆ ತಿಳ್ಕೊಳ್ಬೇಕು. ಅದಕ್ಕೆ ಒಂದು ಏನು ಉಪಾಯ ಅಂತಂದ್ರೆ, ಈಗಾಗಲೇ ಸಮಗಾರ ಹರಳಯ್ಯನವರು, ಕಲ್ಯಾಣಮ್ಮನವರು, ಶೀಲವಂತ ಈ ಮೂವರು ಲಿಂಗವನ್ನ ಕಟ್ಟಿಕೊಂಡು ಇವರು ಲಿಂಗವಂತರಾಗಿದ್ದಾರೆ. ಇನ್ನ ಬ್ರಾಹ್ಮಣ ಧರ್ಮದವನಾಗಿರ್ತಕ್ಕಂಥ ಮಧುವಯ್ಯ, ಮಧುವಯ್ಯನ ಹೆಂಡತಿ ಮತ್ತು ಮಧುವಯ್ಯನ ಮಗಳು, ಇವರು ಮೂವರು ಕೂಡ ಲಿಂಗವನ್ನ ಧಾರಣೆ ಮಾಡಿಕೊಂಡಲ್ಲಿ ಇವರು ಕೂಡ ಲಿಂಗವಂತರಾಗ್ತಾರೆ. ಇವರು ಯಾವಾಗ ಲಿಂಗವಂತರಾದ್ರು ಆವಾಗ ಇಬ್ಬರ ಮದುವೆಯನ್ನ ಮಾಡಿದ್ವಿ ಅಂತಂದ್ರ ಇದು ವಿಜಾತಿ ಮದುವೆ ಅನಿಸುವುದಿಲ್ಲ, ಇದು ಸಜಾತಿ ಮದುವೆ ಅನಿಸ್ತದ ಅಂತ ತಿಳ್ಕೊಂಡು ಒಂದು ನಿರ್ಧಾರ ತಗೊಂಡು ಆ ಅನುಭವ ಮಂಟಪದೊಳಗ ಅದೊಂದು ನಿರ್ಧಾರ ಮಾಡಿದ್ರು. ಅದಕ್ಕೆ ಅಲ್ಲಮ ಪ್ರಭುದೇವರು ಸಹಿ ಹಾಕೇ ಬಿಟ್ರು, ರುಜು ಹಾಕೇ ಬಿಟ್ರು. ಆಯ್ತು ಅಂತ ತಿಳ್ಕೊಂಡು ತಡ ಮಾಡದೆ ಬಸವಣ್ಣನವರ ನೇತೃತ್ವದೊಳಗ ಮಧುವಯ್ಯನ ಮಗಳ ಹರಳಯ್ಯನವರ ಮಗನ ಮದುವೆ ಆಗೇ ಬಿಡ್ತು. ಯಾವಾಗ ಇವರಿಬ್ಬರ ಮದುವೆ ಆತೋ ಅಲ್ಲಿ ಇರ್ತಕ್ಕಂಥ ಕೊಂಡಿ ಮಂಚಣ್ಣ ಓಡೋಡಿ 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 ಅರಮನೆಗೆ ಬಂದ. ಮಹಾರಾಜರೇ, ಕಲ್ಯಾಣ ಕೆಟ್ಟೋಯ್ತು, ಧರ್ಮ ಕೆಟ್ಟೋಯ್ತು, ಆಚಾರ ವಿಚಾರ ಎಲ್ಲವೂ ಕೂಡ ಕಲ್ಯಾಣದೊಳಗ ಹಳ್ಳ ಹಿಡ್ಕೊಂಡು ಹೋತು. ಯಾಕ ಅಂತಂದ್ರ ಬಸವಣ್ಣ ಒಬ್ಬ
ಬ್ರಾಹ್ಮಣರ ಮನೆಯ ಮಗಳನ್ನ ಸಮಗಾರ ಮನೆಯ ಒಬ್ಬ ಮಗನಿಗೆ ಕೊಟ್ಟು ಮದುವೆಯನ್ನ ಮಾಡಿದಾನೆ, ಅಂತರ್ಜಾತಿ ವಿವಾಹ ಮಾಡಿದಾನೆ, ಧರ್ಮವನ್ನ ಕುಲಗೆಡಿಸಿದಾನೆ. ಇಂಥ ಬಸವಣ್ಣನಿಗೆ ಘೋರ ಶಿಕ್ಷೆಯಾಗಬೇಕು ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜನ ಕಿವಿ ತುಂಬೇ ಬಿಟ್ಟ. ಬಿಜ್ಜಳ ಮಹಾರಾಜ ಬಹಳ ಒಳ್ಳೆಯವನು, ಮೈಯೆಲ್ಲ ಬಂಗಾರ, ಆದ್ರೆ ಕಿವಿ ಮಾತ್ರ ತಗಡಿಂದು. ಯಾರು ಹೇಳಿದ್ರು ಕೂಡ ಪಟಕ್ನೆ ನಂಬಿ ಬಿಡ್ತಿದ್ದ, ಅದನ್ನು ಸಾರಾಸಾರ ವಿಚಾರ ಮಾಡ್ತಿದ್ದಿಲ್ಲ. ಯಾವಾಗ ಅಂತರ್ಜಾತಿ ವಿವಾಹ ಬಸವಣ್ಣ ಮಾಡ್ಸೇನ ಅನ್ನೋದು ಗೊತ್ತಾಗಿ ರಾಜನಾಗಿರ್ತಕ್ಕಂಥ ಬಿಜ್ಜಳ ಬಸವಣ್ಣನವರನ್ನ ಕರಿಯಾಕ ಕಳಿಸಿದ್ರು. ಬಸವಣ್ಣವ್ರು ಬಂದ್ರು. ಏನು ಬಸವಣ್ಣ, ಅಂತರ್ಜಾತಿ ವಿವಾಹ ಮಾಡಿಸಿ ಏನು ಕಲ್ಯಾಣದೊಳಗ? ಇಲ್ಲ ಮಹಾರಾಜರೇ, ನಾನು ಸಜಾತಿಯ ವಿವಾಹವನ್ನೇ ಮಾಡಿಸಿದ್ದೀನಿ. ಮತ್ತ ಆ ಕನ್ಯೆ ಬ್ರಾಹ್ಮಣರದು ವರ ಏನೈತೆಲ್ಲ ಸಮಗಾರದು ಅಂದ ಬಳಕ ಅಂತರ್ಜಾತಿ ಆತಲ್ಲ. ಜಾತಿ ಬೇರೆ ಇದ್ರೂ ಕೂಡ ಅವರಿಗೆ ನಾನು ಶಿವದೀಕ್ಷೆಯನ್ನ ಮಾಡಿ ಮದುವೆಯನ್ನ ಮಾಡಿದ್ದೀನಿ ಅಂದ ಬಳಕ ಅಲ್ಲಿ ಭೇದ ಅನ್ನೋದು ಇಲ್ಲ. ಯಾಕ? ಶಿವ ಸಂಸ್ಕಾರ ಯುಕ್ತೇಶು ಜಾತಿ ಭೇದೋನ ವಿದ್ಯತೆ. ಒಂದಲ್ಲ ಎರಡಲ್ಲ, ನಾನಾ ರೀತಿಯ ಕಟ್ಟಿಗೆಯನ್ನು ತಂದು ಉರಿಯಲ್ಲಿ ಹಾಕಿದಾಗ ಆ ಕಟ್ಟಿಗೆ ಸುಟ್ಟು ಏನಾಗ್ತದ? ಬೂದಿ ಆಗ್ತದ. ಯಾವಾಗ ಅದು ಕಟ್ಟಿಗೆಯಾಗಿ ಇತ್ತೋ ಅಲ್ಲಿವರೆಗೆ ಇದು ಬೇವಿನ ಕಟ್ಟಿಗೆ, ಇದು ಮಾವಿನ ಕಟ್ಟಿಗೆ, ಇದು ಚಂದನದ ಕಟ್ಟಿಗೆ, ಇದು ತೇಗಿನ ಕಟ್ಟಿಗೆ. ಕಟ್ಟಿಗೆ ಯಾವಾಗ ಸುಡ್ತೋ ಆವಾಗ ಅದು ಕೇವಲ ಬೆಂಕಿ. ಹಂಗ ಲಿಂಗ ದೀಕ್ಷೆ ಆಗೋದಕ್ಕಿಂತ ಮುಂಚೆ ಆ ಜಾತಿ ಬೇರೆ, ಈ ಜಾತಿ ಬೇರೆ, ಆ ಅಜಾತಿ ಅವ, ಈ ಜಾತಿ ಅವ ಎಂಬತಕ್ಕಂಥ ಭೇದ ಇರ್ತದ. ಯಾವಾಗ ಲಿಂಗ ದೀಕ್ಷೆ ಆತು ಆವಾಗ ಎಲ್ಲರೂ ಕೂಡ ಶಿವಭಕ್ತರೇ, ಲಿಂಗವಂತರೇ ಎಂಬತಕ್ಕಂಥದ್ದು ಅದು ಲಿಂಗವಂತ ತತ್ವ ಹೇಳ್ತದ ಅಂತ ತಿಳ್ಕೊಂಡು ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣವ್ರು ಹೇಳಿದ್ರು, ಏನೇ ಆಗ್ಲಿ ನೀನು ಮಾಡಿರ್ತಕ್ಕಂಥದ್ದು ಇದು ತಪ್ಪೇ ಅಂತ ತಿಳ್ಕೊಂಡು, ಬಸವಣ್ಣ ನಾ ನಿನಗ ಗಡಿಪಾರಿನ ಶಿಕ್ಷೆಯನ್ನು ವಿಧಿಸ್ತೀನಿ. ನೀನೊಬ್ಬ ಕರಣಿಕನಾಗಿ ನನ್ನ ಹತ್ರ ಬಂದೆ. ನಿನ್ನ ಪ್ರಾಮಾಣಿಕತೆಯನ್ನು ನೋಡಿ ಪ್ರಧಾನಿಯ ಪಟ್ಟವನ್ನು ಕೂಡ ಕಟ್ಟಿದೆ. ಅಷ್ಟೇ ಅಲ್ಲದೆ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಮ್ಮನನ್ನು ಕೊಟ್ಟು ಮದುವೆಯನ್ನು ಕೂಡ ಮಾಡಿದೆ. ಆದ್ರೆ ಬಸವಣ್ಣ, ನೀ ಅಂತರ್ಜಾತಿ ವಿವಾಹ ಮಾಡಿ ಕುಲವನ್ನ ಗೆಡಿಸಿ ಅಂದ ಬಳಿಕ ನೀನು ಕಲ್ಯಾಣದೊಳಗೆ ಇರಬಾರ್ದು, ನಿನಗೆ ಗಡಿಪಾರಿನ ಶಿಕ್ಷೆ ಅಂತಾನೆ ಯಾರು? ರಾಜನಾಗಿರ್ತಕ್ಕಂಥ ಬಿಜ್ಜಳ. ಆವಾಗ ಬಸವಣ್ಣನವರು ಆನು ಈ ಬಿಜ್ಜಳಂಗಂಜುವೆನೆ ಅಂತಾರ. ಅವರು ಒಂದು ಶಾಸನ ಅದ ಅಂದ ಬಳಿಕ ಆ ಶಾಸನಕ್ಕ ಒಂದು ಕಾಯ್ದೆ ಕಾನೂನು ಅದ ಅಂದ ಬಳಿಕ ನಾವು ರಾಜರೇ ಆಗ್ಲಿ ಮಹಾರಾಜರೇ ಆಗ್ಲಿ ಬೇಕಾದಂತ ದೊಡ್ಡ ವ್ಯಕ್ತಿನೇ ಆಗಿರ್ಲಿ, ಆದ್ರೆ ವ್ಯಕ್ತಿ ದೊಡ್ಡದಲ್ಲ, ಕಾನೂನು ಬಹಳ ದೊಡ್ಡದು, ಕಾಯ್ದೆ ಬಹಳ ದೊಡ್ಡದು. ಆಯ್ತು, ಈ ಶಾಸನಕ್ಕೆ ನಾನು ಮರ್ಯಾದೆಯನ್ನು ಕೊಟ್ಟು ಕಲ್ಯಾಣವನ್ನ ತ್ಯಾಗ ಮಾಡ್ತೀನಿ ಅಂತ ತಿಳ್ಕೊಂಡು ಬಸವಣ್ಣನವರು ಕಲ್ಯಾಣವನ್ನ ತ್ಯಾಗ ಮಾಡೇ ಬಿಟ್ರು. ಈ ಸುದ್ದಿ ಕಲ್ಯಾಣದೊಳಗೆಲ್ಲ ಗೊತ್ತಾತು. ಬಸವಣ್ಣನವರಿಗೆ ರಾಜ ಗಡಿಪಾರಿನ ಶಿಕ್ಷೆ ವಿಧಿಸ್ಯಾನ ಅನ್ನೋದು ಗೊತ್ತಾತು. ಬಸವಣ್ಣವರು ನಡೆದಿದ್ರು. ಎಲ್ಲ ಶರಣ ಸಂಕುಲ ಓಡೋಡಿ 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 ಬಂದು ಬಸವಣ್ಣನವರ ಪಾದಕ್ಕೆ ಬೀಳ್ತದ. ಆವಾಗ ವಯಸ್ಸಿನಲ್ಲಿ ಚಿಕ್ಕವನಾಗಿರ್ತಕ್ಕಂಥ ಉಳವಿಯ ಚೆನ್ನ ಬಸವಣ್ಣ, ಅಪ್ಪ ಗುರುವೇ ಸಂಗಮನಾಥ, ಇದೆಂಥ ಕಾಲ ಬಂತು, ನೀವು ಮಾಡಿದ್ರಲ್ಲಿ ಏನು ತಪ್ಪದ? ಬಸವಣ್ಣವರಂತಾರ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ. ಏರಿ ನೀರುಂಬಡೆ ಬೇಲಿ ಫಲಮೇವೊಡೆ, ನಾರಿಯ ಎದೆ ಹಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ತಂದೆ ಕೂಡಲ ಸಂಗಮ ದೇವ. ದೊಡ್ಡವರ ತಿಳಿದವರ ತಪ್ಪು ಮಾಡುವಾಗ ಇನ್ನ ಆ ತಪ್ಪನ್ನ ಎದುರಿಸೋದು ಬಹಳ ಕಷ್ಟದ ಕೆಲಸ. ತಿಳಿದವರೇ ತಪ್ಪು ಮಾಡಿದಾಗ ಅದು ಬಹಳ ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತದ. ಅದಕ್ಕೆ ಬಸವಣ್ಣವರ ಮನಸ್ಸು ಬಹಳ ನೊಂದಿತ್ತು. ಅವಾಗಂತಾರ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು, ನಾವು ನೀವು ಬಂದ ಕಾರ್ಯಕ್ಕೆ ಬಂದಾತ ಅಲ್ಲಮಾ ಪ್ರಭು. ನಾವೆಲ್ಲರೂ ಯಾವ ಕಾರಣಕ್ಕಾಗಿ ಬಂದ್ವಿ? ಈ ಕಲ್ಯಾಣವನ್ನ ಕೈಲಾಸವನ್ನಾಗಿ ಮಾಡಬೇಕು ಅಂತ ಬಂದ್ವಿ. ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಕೂಡ ಕಾಯಕ ದಾಸೋಹ ಮಾಡ್ತಾ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಈ ಜಗತ್ತಿಗೆ ಒಂದು ಸಂದೇಶ ಕೊಡಕ್ಕಾಗಿ ನಾವು ಬಂದ್ವಿ. ನಾವೊಬ್ಬರು ಪಣತಿ ಆದ್ವಿ, ಒಬ್ಬರು ದೀಪ ಆದ್ವಿ, ಏನು ಒಬ್ಬರು ಬತ್ತಿ ಆದ್ವಿ, ಒಬ್ಬರು ದೀಪ ಆದ್ರು. ಆವಾಗ ಕಲ್ಯಾಣ ಎಲ್ಲ ಬೆಳಕಾಯಿತು. ಆದ್ರ ಪಣತೆ ಒಡೆದು ಬಿಡುತ್ತು, ತೈಲ ಚೆಲ್ಲಿ ಬಿಡುತ್ತು, ಬತ್ತಿ
ನಂದಿ ಬಿಡ್ತು, ಕಲ್ಯಾಣ ಹಾಳಾಯಿತು ಅಂತ ತಿಳ್ಕೊಂಡು ಮನವನ್ನು ನೊಂದು ಚನ್ನಬಸವಣ್ಣ, ಇನ್ನು ಮುಂದೆ ಈ ಅನುಭವ ಮಂಟಪದ ಜವಾಬ್ದಾರಿ ನಿಂದಪ್ಪ, ಈ ಎಲ್ಲಾ ಶರಣ ಸಂಕುಲದ ಜವಾಬ್ದಾರಿ ನಿಂದಪ್ಪ ಅಂತ ತಿಳ್ಕೊಂಡು ಹೇಳಿ ಕೂಡಲ ಸಂಗಮದತ್ತ ಬಸವಣ್ಣನವರು ಹೊರಟೇ ಬಿಟ್ರು. ಆ ದಿವಸ ರಾತ್ರಿ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿರ್ತಕ್ಕಂಥವನು ಜಗದೇವ ಅಂತ. ಕೇಳ್ರಿವ, ಎಷ್ಟು ಅದ್ಭುತ ಅದ ಇದು, ಜಗದೇವ ಅಂತ. ರಾತ್ರಿಯ ಹೊತ್ತು ಮನೆಗೆ ಬರ್ತಾನೆ. ಅವ್ವಾ, ಹೊಟ್ಟಿ ಬಹಳ ಹಸದ, ಊಟಕ್ಕೆ ಕೊಡುವಂತನ ಜಗದೇವ ಮಂತ್ರಿ. ತಾಯಿ ಏನ್ ಮಾಡ್ತಾಳೆ ಗೊತ್ತದ ಏನು? ಮನೆಯ ನಾಯಿಗೆ ಅನ್ನ ಹಾಕ್ತಕ್ಕಂಥ ತಟ್ಟೆಯೊಳಗ ಪಾತ್ರೆಯೊಳಗ ಮಗನಿಗೆ ಊಟಕ್ಕೆ ಕೊಡ್ತಾಳ. ನಾಯಿಗೆ ಉಣಿಸುವ ಒಂದು ತಟ್ಟೆಯೊಳಗ ಏನಂತೀರಿ ನೀವು ಅದಕ್ಕೆ? ಗಂಗಾಳ ಅಂತೀರಿ, ತಾಟ್ ಅಂತೀರಿ, ಏನಂತೀರಿ? ಅದ್ರೊಳಗೆ ಊಟಕ್ಕೆ ಕೊಡ್ತಾಳ. ಆವಾಗ ಜಗದೇವ ಮಂತ್ರಿ ಅಂತನ ಊಟಕ್ಕೆ ಕೊಡ್ತಕ್ಕಂಥ ನಾಯಿಗೆ ಹಾಕ್ತಕ್ಕಂಥ, ನಾಯಿಗೆ ಅನ್ನ ಹಾಕ್ತಕ್ಕಂಥ ಪಾತ್ರೆಯೊಳಗ ನನಗೆ ನೀವು ಊಟಕ್ಕೆ ಕೊಟ್ಟಿಯಲ್ಲ, ಯಾಕ ಅಂತ ತಿಳ್ಕೊಂಡು ಯಾವಾಗ ಜಗದೇವ ಮಂತ್ರಿ ಕೇಳ್ತಾನ, ಆವಾಗ ಆ ಜಗದೇವ ಮಂತ್ರಿಯ ತಾಯಿ ಅಂತಾಳ, ಏ ಜಗದೇವ, ನಾನೊಬ್ಬ ವೀರ ಮಗನನ್ನ, ಶೂರ ಮಗನನ್ನ, ಧೀರ ಮಗನನ್ನ ಹಡೆದಿದ್ದೆ ಅಂತ ತಿಳ್ಕೊಂಡಿದ್ದೆ. ಆದ್ರ ನಾನೊಬ್ಬ ವೀರ ಮಗನನ್ನ ಹಡೆದಿಲ್ಲ, ಬದಲಾಗಿ ಒಬ್ಬ ನಪುಂಸಕ ಮಗನನ್ನ ಹಡೆದಿದ್ದೀನಿ, ಒಬ್ಬ ನಪುಂಸಕ ಮಗನನ್ನ ಹಡೆದಿದ್ದೀನಿ ಅಂತ ತಿಳ್ಕೊಂಡು ಯಾವಾಗ ತಾಯಿ ಅಂದಳು, ಯಾಕವ ಹಿಂಗನ್ನ ಕತ್ತಿಯಲ್ಲ, ಯಾಕ? ಏನೋ ಜಗದೇವ, ಭಕ್ತಿ ಭಾಂಡಾರಿಯಾಗಿರ್ತಕ್ಕಂಥ ಬಸವಣ್ಣ ಈ ಕಲ್ಯಾಣದೊಳಗ ಶಿವನ ಬೆಳಕು ಎಂಬತಕ್ಕಂಥದ್ದು ಚಲ್ಲದ, ಎಷ್ಟು ಉಪಕಾರ ಕೆಲಸ ಮಾಡ್ದ, ಜಗತ್ತಿಗೆ ಬೆಳಕು ಕೊಟ್ಟ. ಅಂಥ ಸಂದರ್ಭದೊಳಗ ಇವತ್ತು ಎಂಥ ಶಿಕ್ಷೆ ನಡೆದದ ಗೊತ್ತದ ಏನು? ಕಲ್ಯಾಣದೊಳಗ ಯಾರು ಮಧುವಯ್ಯ ಹರಳಯ್ಯ ಎಂಬತಕ್ಕಂಥವರು ತಮ್ಮ ಮಕ್ಕಳಿಗೆ ಮದುವೆಯನ್ನ ಮಾಡಿದ್ರು, ಅಂಥ ಮಧುವಯ್ಯ ಹರಳಯ್ಯನ ಕಣ್ಣುಗಳನ್ನ ಕೀಳಿಸಿ ಆನೆಯ ಕಾಲಿಗೆ ಕಟ್ಟಿ ಆ ಆನೆಯ ಕಾಲಿನಿಂದ ಅವರನ್ನ ತುಳಿಸಿ ಕೊಲ್ಲಿಸಿ ಎಳೆಹೂಟಿ ಶಿಕ್ಷೆಯನ್ನ ವಿಧಿಸಿ ಎಂಥ ಘೋರವಾಗಿರ್ತಕ್ಕಂಥ ಅನ್ಯಾಯ ಮಾಡ್ಯಾರ ಗೊತ್ತದ ಏನೋ ಜಗದೇವ? ಬಸವಣ್ಣನವರಿಗೆ ಗಡಿಪಾರಿನ ಶಿಕ್ಷೆ, ಮಧುವಯ್ಯ ಹರಳಯ್ಯ ಮತ್ತು ಯಾರು ಶೀಲವಂತ ಕಲಾವತಿಯರಿಗೆ ಎಳಹೂಟೆ ಶಿಕ್ಷೆಯನ್ನು ವಿಧಿಸಿ ಘೋರವಾಗಿರ್ತಕ್ಕಂಥ ಅನ್ಯಾಯ ಮಾಡ್ಯಾರ. ಇಂಥ ಶಿವದ್ರೋಹ ಕೆಲಸ ಮಾಡಿದ್ರು ಕೂಡ ನೀ ನೋಡ್ಕೊಂತ ನಿಂತಿಯಲ್ಲ ಅಂತ ತಿಳ್ಕೊಂಡು ತಾಯಿ ಯಾವಾಗ ಜಗದೇವ ಮಂತ್ರಿಗೆ ಬೈದಳೋ, ಆಗಿಂದಾಗಲೇ ಜಗದೇವ ಮಂತ್ರಿ ತನ್ನ ಅತ್ಯಂತ ನೆಚ್ಚಿನ ಸೇವಕರಾಗಿರ್ತಕ್ಕಂಥ ಮಲ್ಲ ಮತ್ತು ಬೊಮ್ಮ ಇಬ್ಬರು ಸೇವಕರನ್ನ ಕರೆದುಕೊಂಡು ಏನಲ್ಲಿ ಇವತ್ತು ಎಳೆಹೂಟಿ ಶಿಕ್ಷೆಯನ್ನ ವಿಧಿಸಿರ್ತಕ್ಕಂಥ ಆ ಬಿಜ್ಜಳನನ್ನ ಕೊಂದೇ ಬಿಡಬೇಕು ಅಂತ ತಿಳ್ಕೊಂಡು ಆ ಅರಮನೆಯನ್ನ ಹೊಕ್ಕು ಸಿಂಹಾಸನದ ಮೇಲೆ ಕುಳಿತಿರ್ತಕ್ಕಂಥ ಬಿಜ್ಜಳ ಮಹಾರಾಜನ ರುಂಡವನ್ನ ಚಂಡಾಡಿಯೇ ಬಿಟ್ರು ಜಗದೇವ ಮತ್ತು ಮಲ್ಲಿಬೊಮ್ಮ. ಯಾವಾಗ ಬಿಜ್ಜಳ ಮಹಾರಾಜನ ಕೊಲೆ ಆತು, ಕಲ್ಯಾಣ ಅಲ್ಲೋಲ ಕಲ್ಲೋಲ ಆತು. ಬಿಜ್ಜ ಮಹಾರಾಜನ ಮಗನಾಗಿರ್ತಕ್ಕಂಥ ಸೋಮಿದೇವ ಎಲ್ಲರಿಗೂ ಆಜ್ಞೆಯನ್ನು ವಿಧಿಸಿದ, ನನ್ನ ತಂದೆಗೆ ಶರಣರೇ ಕೊಂದಿದ್ದಾರೆ, ಎಲ್ಲೆಲ್ಲಿ ಶರಣರು ಕಾಣಿಸ್ತಾರ ಅವರನ್ನು ನೀವು ಕೊಲೆ ಮಾಡ್ರಿ ಅಂತ ತಿಳ್ಕೊಂಡು ಆಜ್ಞೆಯನ್ನು ಕೊಟ್ಟ. ಆಜ್ಞೆ ಕೊಡುವುದೇ ತಡ ಅಲ್ಲಿ ಇರ್ತಕ್ಕಂಥ ಬಿಜ್ಜಳನ ಸೈನಿಕರು ಎಲ್ಲೆಲ್ಲಿ ಶರಣರು ಕಾಣಿಸ್ತಾರ ಅವರನ್ನ ಕೊಲ್ಲಾಕ ಶುರು ಮಾಡಿದ್ರು. ಯಾವಾಗ ಚನ್ನಬಸವಣ್ಣನವರಿಗೆ ಗೊತ್ತಾತು, ಅಕ್ಕ ನಾಗಾಂಬಿಕೆಗೆ ಗೊತ್ತಾತು, ನೀಲಮ್ಮ ಗಂಗಾಂಬಿಕೆಯರಿಗೆ ಗೊತ್ತಾತು, ಏನೇ ಆಗ್ಲಿ ನಮ್ಮ ಪ್ರಾಣ ಹೋದ್ರೂ ಕೂಡ ಪರವಾಗಿಲ್ಲ, ಈ ಎಲ್ಲಾ ಶರಣರು ಬರೆದಿರ್ತಕ್ಕಂಥ ವಚನ ಸಾಹಿತ್ಯ ಉಳಿಬೇಕು ಅಂತ ತಿಳ್ಕೊಂಡು ಈ ಶರಣದ ಸಾಹಿತ್ಯದ ಏನು ವಚನ ಕಟ್ಟುಗಳಿದಾವಲ್ಲ ಆ ವಚನ ಕಟ್ಟುಗಳ ಗಂಟನ್ನ ಕಟ್ಟಿ ಅದನ್ನ ಬೆನ್ನಿಗೆ ಕಟ್ಟಿಕೊಂಡು ತಲೆಗೆ ಕಟ್ಟಿಕೊಂಡು ಕೈಯಲ್ಲಿ ಕತ್ತಿಯನ್ನು ಹಿಡ್ಕೊಂಡು ಕೊಡಲಿಯನ್ನು ಹಿಡ್ಕೊಂಡು ಕುಡುಗೋಲ ಹಿಡ್ಕೊಂಡು ತಮ್ಮನ್ನು ಕೊಲ್ಲಲಿಕ್ಕೆ ಬರ್ತಾ ಇರತಕ್ಕಂಥ ಬಿಜ್ಜಳ ಸೈನಿಕರನ್ನ ಕೊಲ್ಲುತ್ತಾ ಅವರ ಜೊತೆಗೆ ಯುದ್ಧವನ್ನ ಮಾಡ್ತಾ 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 ಎರಡು ಗುಂಪುಗಳಾಗಿ ಆ ಶರಣರ ತಂಡ ಒಂದು ಶ್ರೀಶೈಲದತ್ತ ಒಂದು ಉಳವಿಯತ್ತ ಹೊರಟೇ ಬಿಡುತ್ತು. ಯಾವಾಗ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಬಂದರೋ
ತಮ್ಮ ಜೊತೆಯಲ್ಲೇ ಬಂದಿರತಕ್ಕಂಥ ಹಡಪದ ಅಪ್ಪಣ್ಣನವರಿಗಂತಾರಂತ, ಅಪ್ಪಣ್ಣ ಕಲ್ಯಾಣ ಕಟುಗರ ಕೇರಿ ಆಗ್ಯದಪ್ಪ. ಗಂಗಾಂಬಿಕೆ ಅವಳು ವೀರ ಮಹಿಳೆ, ಅಕ್ಕ ನಾಗಮ್ಮ ಅವಳು ಕೂಡ ವೀರ ಮಹಿಳೆ. ಆದ್ರೆ ಅಪ್ಪಣ್ಣ ನೀಲಾಂಬಿಕೆ ಬಹಳ ಮೃದು ಸ್ವಭಾವದ ಹೆಂಡತಿ. ನನ್ನ ಹೆಂಡತಿಯಾಗಿರ್ತಕ್ಕಂಥವಳು, ಧರ್ಮಪತ್ನಿಯಾಗಿರ್ತಕ್ಕಂಥವಳು ನೀಲಾಂಬಿಕೆ ಬಹಳ ಮೃದು ಸ್ವಭಾವದವಳು. ಅವಳಿಗೆ ಈ ರಕ್ತ, ಈ ಯುದ್ಧ ಬಹಳ ನೋವು ಕೊಡ್ತದ. ಅವಳ ಕಡೆಗೆ ಜೀವ ಬಹಳ ನೆನೆಸಾಕತ್ತದ. ಅಪ್ಪಣ್ಣ ನೀ ಹೋಗಿ ಆ ನೀಲಾಂಬಿಕೆಯನ್ನ ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವರು ಹಡಪದ ಅಪ್ಪಣ್ಣವ್ರಿಗೆ ಹೇಳಿದ್ರು, ಆತು ಅಣ್ಣ, ಆತು ಪ್ರಭುವೇ, ಆತು ನನ್ನಪ್ಪ ಅಂತ ತಿಳ್ಕೊಂಡು ಹಡಪದ ಅಪ್ಪಣ್ಣನವರು ಕಲ್ಯಾಣದ ಕಡೆಗೆ ಮರಳ್ತಾ ಇದ್ದಾರೆ. ನೋಡ್ತಾರ ಕಲ್ಯಾಣ ಕಟುಗರ ಕೇರಿಯಾಗಿ ಬಿಟ್ಟದ, ರಕ್ತ ಸಿಕ್ತವಾಗ್ಯದ ಕಲ್ಯಾಣ. ಶರಣರು ಎಲ್ಲ ತ್ಯಾಗ ಮಾಡಿ ಅತ್ತ ಇತ್ತ ಚದುರಿ ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ಅಮ್ಮ ನಿನಗೆ ಬಸವಣ್ಣನವರು ಕರೆದಾರ ಅಂತ ತಿಳ್ಕೊಂಡು ನೀಲಾಂಬಿಕೆಯವರನ್ನ ಕರ್ಕೊಂಡು ಬರ್ತಾ ಇರತಕ್ಕಂಥ ಸಂದರ್ಭ ಹೊಳಿ ತುಂಬಿ ಬಂದು ಬಿಟ್ಟದ. ಸಂಗಮದೊಳಗ ಬಸವಣ್ಣನವರು ಅತ್ತ ತಂಗಡಗಿ ಅಂತ ಬರ್ತದ ನೋಡ್ರಿ ಅಲ್ರಪ್ಪ, ತಂಗಡಗಿ. ತಂಗಡಕ ಹಡಪದ ಅಪ್ಪಣ್ಣವರು ಮತ್ತು ನೀಲಮ್ಮನವರು ಬಂದಿರ್ತಾರ. ದಾಟಿ ಬರಬೇಕು ಅಂತಂದ್ರೆ ಹೊಳಿಯೊಳಗ ಸಾಕಷ್ಟು ನೀರು ಇರ್ತದ. ಆ ಸಮಯದೊಳಗೆ ಏನಾಗ್ಯದ ಅಂತಂದ್ರೆ ಭಕ್ತಿ ಭಾಂಡಾರಿ ಬಸವಣ್ಣವರು ಕೂಡಲ ಸಂಗಮನನ್ನ ನೆನಿತಾರೆ. ಏನು ಸಂಗಮನಾಥ, ಬಾ ಮಗನೇ ನಡೆಯಯ್ಯ, ನಡೆ ಮಗನೇ ನಡೆಕಂದ ಬಸವಣ್ಣ, ಪೊಡವಿ ಗದಿಪತಿಯಾಗಿ ಬಾಳೆನ್ನ ಬಸವಣ್ಣ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ನನಗೆ ಈ ಭೂಲೋಕಕ್ಕೆ ಕಳಿಸದೆ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನೀ ಹೇಳಿದ ಪ್ರಕಾರ ನಾನು ಸೇವೆಯನ್ನ ಮಾಡಿದೆ. ನೋಡು ಇವತ್ತು ಆ ಕಲ್ಯಾಣ ಕಟುಗರ ಕೇರಿಯಾಗ್ಯದ, ನಾನು ಮಾಡಿರ್ತಕ್ಕಂಥ ತಪ್ಪೇನು ಅಂತ ತಿಳ್ಕೊಂಡು ಬಸವಣ್ಣ ದುಃಖ ಮಾಡ್ತಕ್ಕಂಥ ಸಮಯದೊಳಗ ಆ ಕೂಡಲ ಸಂಗಮನಾಥ ಲಿಂಗದಿಂದ ಸಾಕ್ಷಾತ್ ಪರಮಾತ್ಮನೇ ಪ್ರಕಟ ಆಗ್ತಾನ. ಸಾಕ್ಷಾತ್ಕಾರ. ಆ ಶಿವ ಭಕ್ತಿ ಭಾಂಡಾರಿ ಬಸವಣ್ಣನವರನ್ನ ಅಪ್ಪಿಕೊಂಡು, ಬಸವಣ್ಣ ನೀನು ಮಾಡಿರ್ತಕ್ಕಂಥದ್ರಲ್ಲಿ ಯಾವ ತಪ್ಪೂ ಕೂಡ ಇಲ್ಲ, ನೀನು ಇಂದು ಮಾಡಿರ್ತಕ್ಕಂಥ ಕಾರ್ಯ ಅದು ಮುಂದೆ ಕೈಗೂಡ್ತದ, ಆ ಕಾರ್ಯಕ್ಕೆ ಇದು ಇಂದು ನಾಂದಿ ಆಗ್ತದ ಬಸವಣ್ಣ, ನೀನು ದುಃಖಿಸಬೇಡ ಅಂತ ತಿಳ್ಕೊಂಡು ಆ ಪರಮಾತ್ಮ ಭಕ್ತಿ ಭಾಂಡಾರಿ ಬಸವಣ್ಣನನ್ನ ತಮ್ಮೊಳಗ ಐಕ್ಯ ಮಾಡ್ಕೊಳ್ತಾನ ಎಂಬಲ್ಲಿಗೆ ಜಯಮಂಗಲಂ ಜಯನಮ. ಸ್ವಲ್ಪ ಕರ್ಪೂರ ಇದ್ರ ಹತ್ರ ಕರ್ಪೂರ ಹಚ್ಚಿ ಸ್ವಲ್ಪ ಪೂಜೆ ಮಾಡಿ. ಇತ್ತ ಬಸವಣ್ಣನವರು ಕೂಡಲ ಸಂಗಮನೊಳಗ ಐಕ್ಯ ಆಗ್ತಾರ. ಯಾವಾಗ ಇಲ್ಲಿ ಬಸವಣ್ಣನವರು ಐಕ್ಯ ಆದ್ರು ಎಂಬತಕ್ಕಂಥದ್ದು ಅಲ್ಲಿ ತಂಗಡಿಗೆಯಲ್ಲಿ ಇರ್ತಕ್ಕಂಥ ನೀಲಾಂಬಿಕೆಗೆ ಗೊತ್ತಾಗ್ತದ. ಆವಾಗ ಲಿಂಗ ಪೂಜೆಯಲ್ಲಿ ಇರ್ತಕ್ಕಂಥ ನೀಲಾಂಬಿಕೆ, ನೋಡು 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 ಲಿಂಗವೇ, ನೋಡು ಬಸವಯ್ಯನವರು ಮಾಡಿದ ಆಟವ, ಅಲ್ಲಿಗೆ ಎಮ್ಮನ್ನು ಬರಲು ಹೇಳಿದರು. ಆದ್ರೆ ನಾವು ಬರೋದಕ್ಕಿಂತ ಮುಂಚೆನೆ ಅವರು ಸಂಗಮನೊಳಗ ಐಕ್ಯ ಆದ್ರು. ಅಲ್ಲಿರ್ತಕ್ಕಂಥ ಸಂಗಮ ಇಲ್ಲಿಲ್ಲೇನು ಅಂತ ತಿಳ್ಕೊಂಡು ಲಿಂಗವನ್ನ ನೋಡ್ತಾ ನೋಡ್ತಾ ನೀಲಾಂಬಿಕೆಯು ಕೂಡ ಅಲ್ಲೇ ಲಿಂಗೈಕ್ಯಳಾಗಿ ಬಿಡುತ್ತಾಳ. ಯಾವಾಗ ನೀಲಾಂಬಿಕೆಯವರು ಐಕ್ಯ ಆದರು ಆವಾಗ ಇನ್ನ ತಂದೆ ತಾಯಿಯ ಸ್ವರೂಪದಲ್ಲಿ ಇರ್ತಕ್ಕಂಥ ಬಸವಣ್ಣವರು ಐಕ್ಯ ಆದರು, ನೀಲಾಂಬಿಕೆಯು ಐಕ್ಯ ಆದರು. ನಾನು ಉಳಿದು ಏನು ಮಾಡಬೇಕು ಅಂತ ತಿಳ್ಕೊಂಡು ಹಡಪದ ಅಪ್ಪಣ್ಣನವರು ಕೂಡ ಲಿಂಗವನ್ನ ನೋಡ್ತಾ ನೋಡ್ತಾ ಐಕ್ಯ ಆದ್ರು ಎಂಬತಕ್ಕಂಥ ಒಂದು ಬಸವ ಪುರಾಣದಲ್ಲಿ ಈ ಚರಿತ್ರೆಯನ್ನ ನಾವು ಈ ರೀತಿಯಾಗಿ ನೋಡ್ತಾ, ಈ ರೀತಿಯಾಗಿ ಭೀಮ ಕವಿಗಳು ಬಸವ ಪುರಾಣದೊಳಗ ಬಸವಣ್ಣನ ಚರಿತ್ರೆಯನ್ನು ಈ ರೀತಿಯಾಗಿ ಹೇಳ್ತಾ ಕೊನೆಯದಾಗಿ ಇದು ಸಕಲ ಮಾಹೇಶ್ವರಾಮಳ ಪದ ಪಯೋಜ ಪರಾಗ ಮದಷಡ್ ಪದಿಯನಿಪ ಪಾಲ್ಕುರಿಕೆ ಸೋಮೇಶ್ವರನ ಕಾರುಣ್ಯ ಒದವಿದಖಿಳ ಕಳಾಪ್ರಪೂರಿತ ಹೃದಯ ಭೀಮ ಕವಿ ಪ್ರಣೀತಾಭ್ಯುದಯ ಬಸವ ಪುರಾಣ ಕಥೆಯೊಳಗಷ್ಟಮಾಶ್ವಾಸ ಅಂತೂ ಕಾಂಡ 8 ಸಂಧಿ 60 ಪದಂಗಳು 3628 ಮಂಗಳಂ ಮಹಾ ಶ್ರೀ 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 ಬಸವ ಪುರಾಣ ಸಮಾಪ್ತಂ. ಜಯಮಂಗಲಂ ಜಯ ನಮಃ ಪರಾಪತೆ ಶಿವ ಹರ ಹರ ಮಹಾದೇವ. ಈ ರೀತಿಯಾಗಿ ಭೀಮ ಕವಿಗಳು ಬಸವ ಪುರಾಣವನ್ನ ಮುಕ್ತಾಯಗೊಳಿಸ್ತಾರೆ. ಆದರೆ ನಮ್ಮ ಧರ್ಮದಲ್ಲಿ ಯಾವುದಕ್ಕೂ ಕೂಡ ಮಂಗಳ ಎಂಬತಕ್ಕಂಥದ್ದಿಲ್ಲ. ಅದಕ್ಕೆ ಮತ್ತೆ ಪ್ರಾರಂಭ ಅನ್ನೋದಕ್ಕೆ ಮತ್ತೆ ಇಲ್ಲಿ ಬಸವ ಪುರಾಣವನ್ನ ಪ್ರಾರಂಭ ಮಾಡೋಣ. ಶ್ರೀ ಗುರುವೆ ದೀಕ್ಷಾ ಗುರುವೆ ಶಿಕ್ಷಾ ಗುರುವೆ ರಕ್ಷಾ ಗುರುವೆ ಸರ್ವಾಗಮೋಕ್ತ ಕಳಾ ಗುರುವೆ ಶಿವಯೋಗ
ಅರ್ಥ ಭೋಗ ಗುರುವೆ, ತ್ಯಾಗ ಗುರುವೆ, ಸುಧೀ ಗುರುವೆ, ವಾಚಾ ಗುರುವೆ, ಭವರೋಗಹರ ಶರಣಾಗು ಬಸವ ಮಹಾಗುರು ಎಮಗೆ ಅಂತ ತಿಳ್ಕೊಂಡು ಭೀಮ ಕವಿಗಳು ಮತ್ತೆ ಈ ಬಸವ ಪುರಾಣವನ್ನು ಪ್ರಾರಂಭ ಮಾಡ್ತಾರೆ ಅನ್ನುವಲ್ಲಿಗೆ ನಮ್ಮ ಸೇವೆಯನ್ನ ಹಾನಗಲ್ಲ ಗುರುಕುಮಾರೇಶ್ವರರ ಒಂದು ಪಾದಕ್ಕೆ ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ.